ಗುಡ್ ಮಾರ್ನಿಂಗ್ ಅಪ್, ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ವಿನ್ನಿಂಗ್ ಟೀಮಿನ ಒಂದು ಕನ್ಸ್ಯೂಮರ್ ಎಂಪವರ್ಮೆಂಟ್ ಆಪರ್ಚುನಿಟಿ, ಗ್ರಾಹಕರ ಸಬಲೀಕರಣದ ಅವಕಾಶಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಉಲ್ಲಾಸದಿಂದ, ಬಹಳ ಆತುರದಿಂದ, ಬಹಳ ಆಸೆಯಿಂದ ಇವತ್ತು ದಿನ ಕಾಯ್ತಾ ಇದ್ವಿ. ಅಂತ ಒಂದು ದಿನ, ಶುಭ ದಿನ ಇವತ್ತು ನಮಗೆ ವಿನ್ನಿಂಗ್ ಟೀಮ್ ಇಂದ ನಮಗೆ ಇವತ್ತು ಸಿಕ್ಕಿದೆ. ನಮ್ಮೆಲ್ಲ ಸೌಭಾಗ್ಯ ಇವತ್ತು ನಾವಿಲ್ಲಿ ಇರುವುದು. ಈಗ ರೂಮಲ್ಲಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ, ತುಂಬಾ ಫಾಸ್ಟ್ ಆಗಿ ಜನಗಳು ಬರ್ತಾ ಇದ್ದಾರೆ, ಎಲ್ಲ ಎಕ್ಸೈಟೆಡ್ ಆಗಿದ್ದಾರೆ. ಸೊ ರಿಯಲಿ ಇಟ್ಸ್ ಇವತ್ತಿನ ಒಂದು ದಿನ ಬಹಳ ಶುಭ ದಿನ ಅಂತ ತಿಳ್ಕೊಬಹುದು. ಇಲ್ಲಿ ಹೊಸಬ್ರು ಎಷ್ಟೋ ಜನ ಇದ್ದಾರೆ, ಮತ್ತೆ ಹಳಬರು ಬಹಳ ಲೀಡರ್ಗಳು ಇಲ್ಲಿದ್ದಾರೆ. ಸೊ ನಾನು ಇಲ್ಲಿ ಹೊಸಬರಿಗೆ ಒಂದು ರಿಕ್ವೆಸ್ಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ನೀವು ಇಲ್ಲಿ ಬಂದಿದ್ದೀರಾ, ಒಂದು ನೋಟ್ ಪೆನ್ ಬುಕ್ ಖಂಡಿತ ನಿಮ್ಮ ಹತ್ರ ಇಟ್ಕೊಳ್ಳಿ. ಇಲ್ಲಿ ಒಳ್ಳೊಳ್ಳೆ ವಿಚಾರ ನಿಮ್ಗೆ ಗೊತ್ತಾಗುತ್ತೆ. ನಾವು ಒಂದು ಗ್ರಾಹಕರು ನಮ್ಮ ಜೀವನದಲ್ಲಿ ಹೇಗೆ ಒಂದು ನಾವು ಸಬಲೀಕರಣದ ಅವಕಾಶವನ್ನು ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಹೇಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು, ಒಂದು ಮಹತ್ವದ ರೀತಿಯಲ್ಲಿ ಬಹಳ ಬೆಳಗುವುದು, ಇದು ಎಲ್ಲ ಇವತ್ತಿನ ಮುಖ್ಯ ವಿಷಯಗಳಾಗಿರೋದ್ರಿಂದ ನಿಮಗೆಲ್ಲ ನಾ ಸ್ವಾಗತ ಮಾಡ್ತಾ, ಸೊ ಐ ವಿಲ್ ಗೈನ್ ಟು, ನಾನು ಈಗ ನನ್ನ ಕಿರು ಪರಿಚಯವನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ಉದ್ದೇಶದಲ್ಲಿ ನನ್ನ ಹೆಸರು ಮುಜಾಹಿದ್, ಕ್ರೌನ್ ಡೈರೆಕ್ಟರ್ ಇನ್ ವೆಸ್ಟೇಜ್ ಮಾರ್ಕೆಟಿಂಗ್ ಅಂಡ್ ವಿನ್ನಿಂಗ್ ಟೀಮ್ ಸರ್ವರ್. ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಈ ಬಿಸ್ನೆಸ್ ಅಲ್ಲಿ ಸುಮಾರು 4.5 ವರ್ಷದಿಂದ ಇದ್ದೀನಿ. ಬಹಳ ಎತ್ತರವಾಗಿ, ಬಹಳ ನನ್ನ ಕನಸನ್ನು ನನಸು ಮಾಡ್ತಾ ನನ್ನ ಟೀಮ್ ಜೊತೆ ನಾನು ಬೆಳೀತಾ ಇದ್ದೀನಿ. ಸೊ ಈ ಒಂದು ನಮ್ಮ ಟೀಮ್ ಅಲ್ಲಿ ನಮಗೆ ಮುಖ್ಯ ರೂವಾರಿಯಾಗಿ ಇನ್ನು ಮುಂದೆ ಸ್ಪೀಕರ್ ಬರ್ತಾ ಇದ್ದಾರೆ. ಬಟ್ ಅವರು ಬರೋಕ್ ಮೊದಲೇ ನಾನು ಅವರ ಕಿರು ಪರಿಚಯ ನಾನು ಮಾಡಕ್ ಇಷ್ಟಪಡ್ತೀನಿ. ಅವ್ರು ಹೇಳ್ಬೇಕಾದ್ರೆ ತುಂಬಾ ದೊಡ್ಡದಾಗಿದೆ, ಬಟ್ ಇವತ್ತಿನ ವಿಷಯದಲ್ಲಿ ನಾನು ಆದಷ್ಟು ಕಡಿಮೆ ವಿಷಯ ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಏನಾದ್ರು ಬೇಜಾದ್ರೆ ನಾನು ಕ್ಷಮೆ ಕೇಳ್ತಾ, ಬಟ್ ಅದಕ್ಕೂ ಅವ್ರಿಗೆ ಕಿರು ಪರಿಚಯ ಮಾಡಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಮೊದಲನೆಯ ಸ್ಪೀಕರ್ ಆಗಿ ಒಂದು BRS ತಗೊಂಡಿರೋ ಒಂದು ಎಕ್ಸ್ಪೀರಿಯನ್ಸ್ ಗೆಜೆಟೆಡ್ ಆಫೀಸರ್, ಸೈಂಟಿಸ್ಟ್, ಗವರ್ಮೆಂಟ್ ಆಫೀಸರ್ ಆಗಿ ಇದ್ದು ಆ ಮಟ್ಟಕ್ಕೆ ಹೋಗಿ ಅಲ್ಲಿ ಅವರಿಗೆ ಗೊತ್ತಾಗಿ ನಮ್ಮ ಕನಸನ್ನು ಹೇಗೆ ನನಸು ಮಾಡ್ಕೊಳ್ಳೋದು ಕಷ್ಟ ಆಗುತ್ತಾ ಇದೆ ಅನ್ನೊಂದು ವಿಚಾರ. ಅವರು ದೊಡ್ಡ ಕನಸು ಸೈಂಟಿಸ್ಟ್ ಆಗ್ಬೇಕು ಅಂತ, ಬಟ್ ಆದ್ರೂ ಅಲ್ಲಿ ಗೊತ್ತಾಯ್ತು ಅವರ ಅದಕ್ಕಿಂತ ದೊಡ್ಡ ಕನಸು ನೆನಸು ಮಾಡ್ಕೊಳ್ಳೋಕೆ ಅಲ್ಲಿ ಸಾಧ್ಯವಿಲ್ಲ ಅಂತ ಅವ್ರಿಗೆ ಮನವರಿಕೆ ಆದ್ಮೇಲೆ ಅವರು ಒಂದು ಆಪರ್ಚುನಿಟಿ ಒಂದು ತಗೊಂಡು ಈ ಒಂದು ಇಂಡಸ್ಟ್ರಿಯಲ್ಲಿ ಬಹಳ ಬೇಗವಾಗಿ, ಬಹಳ ಎತ್ತರವಾಗಿ, ಬಹಳ ವಿಶಾಲವಾಗಿ ಬೆಳೆದಿದ್ದಾರೆ ಮತ್ತು ನಮಗೆಲ್ಲ ಒಂದು ಮಾದರಿ ಆಗಿದ್ದಾರೆ. ಅಷ್ಟು ಒಂದು ಮಹಾನ್ ವ್ಯಕ್ತಿ ಅವರು. ನಮ್ಮ ಕೇರಳದಿಂದ ಮೂಲತಃ ತ್ರಿವೇಂದ್ರಂ ಇರೋರು. ಈ ವೆಸ್ಟೇಜ್ ಬಿಸ್ನೆಸ್ ಅಲ್ಲಿ ಮೊದಲನೆಯ ಡಬಲ್ ಕ್ರೌನ್, ಯೂನಿವರ್ಸಲ್ ಕ್ರೌನ್ ಅಂದ್ರೆ ಬಹಳ ಎತ್ತರವಾದ ಒಂದು ಪೊಸಿಷನ್ ಅಲ್ಲಿ ಇದ್ದಿ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ, ನಮ್ಗೆಲ್ಲ ಒಂದು ಮೋಟಿವೇಶನ್ ಮಾಡ್ತಾ, ನಮ್ಗೆಲ್ಲ ಒಂದು ಎಜುಕೇಶನ್ ಕೊಡ್ತಾ ಈ ಒಂದು ವಿನ್ನಿಂಗ್ ಟೀಮ್ ಸಂಸ್ಥೆಯಲ್ಲಿ ನಮಗೆ ರೂವಾರಿಯಾಗಿರೋದು ನಮ್ಮ ಅದೃಷ್ಟ ಅಂತ ಹೇಳ್ತಾ, ಇವತ್ತಿನ ಗ್ರಾಹಕರ ಸಬಲೀಕರಣದ ಅವಕಾಶವನ್ನು ನಿಮ್ ಮುಂದೆ ಪರಿಚಯ ಮಾಡೋಕೆ ನಾನು ನಿಮ್ಮೆಲ್ಲರ ಪರವಾಗಿ ಅವರನ್ನು ಬರಮಾಡ್ಕೊಳಕ್ ಇಷ್ಟಪಡ್ತೀನಿ ಈ ಒಂದು ಡಿಜಿಟಲ್ ಪ್ರೋಗ್ರಾಮ್ ಅಲ್ಲಿ. ಬಟ್ ಅದಕ್ಕೆ ಬರೋಕ್ ಮೊದ್ಲೆ ಇಲ್ಲಿ ರೂಮಲ್ಲಿ ಎಷ್ಟು ಜನ ಇದ್ದೀರಾ ನಾನು ಅವ್ರಿಗೂ ನೋಡಕ್ ನಾನು ಇಷ್ಟಪಡ್ತೀನಿ, ಇನ್ಕ್ಲೂಡಿಂಗ್ ಸ್ಪೀಕರು ಕೂಡ ನಿಮ್ಮನ್ನು ನೋಡಕ್ ಇಷ್ಟಪಡ್ತಾರೆ. ಸೊ ನಿಮ್ಮನ್ನು ನೋಡುವ ಅವಕಾಶ ನಮ್ಗೆಲ್ಲ ಒದಗಿಸ್ಲಿ ಅಂತ ನೀವೆಲ್ಲ ನಿಮ್ಮ ಕ್ಯಾಮ್ರಾವನ್ನು ಆನ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಬಿಕಾಸ್ ದೇರ್ ಇಸ್ ಅ ಡಿಜಿಟಲ್ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮಗೆ ಅದು ಬಹಳ ಮುಖ್ಯವಾಗಿದೆ. ಸೊ ನಾವು ನಮ್ಮನ್ನು ನೀವು ನೋಡ್ತಾ ಇದ್ದೀರಾ, ಬಟ್ ನಿಮ್ಮನ್ನು ನಾವು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಯೋಚನೆ ನಿಮ್ಗೆ ಮಾಡ್ಬೇಕಾಗಿರೋದು ಇವತ್ತಿನ ಒಂದು ಮುಖ್ಯ ವಿಷಯ. ಜೊತೆಯಲ್ಲಿ ಇವತ್ತಿನ ಬಹಳ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳು ನಿಮ್ಮ ಮುಂದೆ ಬರ್ತಾ ಇದೆ. ಅದನ್ನು ಮಾಡ್ಕೊಳ್ಳೋಕೋಸ್ಕರ ಒಂದು ಪೆನ್ನು ಮತ್ತೆ ಒಂದು ನೋಟ್ ಬುಕ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಅದೆರಡು ನೀವು ಮುಂದೆ ಇಟ್ಕೊಂಡು ಈ ಒಂದು 40 ನಿಮಿಷ ನಿಮ್ಮ ಮುಂದೆ 40ರಿಂದ ಒಂದು 50 ನಿಮಿಷ ನಿಮ್ಮ ಮುಂದೆ ಈ ಒಂದು ವಿಚಾರವನ್ನು ನಿಮ್ ಮುಂದೆ ಒಂದು ಬರ್ತಾ ಇದೆ. ಇಂಥ ವಿಚಾರವನ್ನು ನಾವೆಲ್ಲ ಕೇಳಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅದ್ರ ಜೊತೆಯಲ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಕೂಡ ನಾನು ಕೇಳ್ತಾ ಇದ್ದೀನಿ. ನೀವೆಲ್ಲ ಕ್ಯಾಮ್ರಾ ಆನ್ ಮಾಡಿ ಈ ತರ ಚಪ್ಪಾಳೆ ಮುಖ ಅವರನ್ನು ಸ್ವಾಗತ ಮಾಡ್ತಾ, ಮಿಸ್ಟರ್ ಜ್ಯೋತಿಷ್ ಕುಮಾರ್ ನಾಯರ್ ಫ್ರಮ್ ತ್ರಿವೇಂದ್ರಂ, ಅವರ್ ಗ್ರ್ಯಾಂಡ್ ಅಂಡ್ ಮೋಸ್ಟ್ ಪವರ್ಫುಲ್ ಡಬಲ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟ್ ಗೆ ಸ್ವಾಗತ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನಿಮಗೆ ಸ್ವಾಗತ, ಸುಸ್ವಾಗತ. Thank you, Mr. Mujahid Sheikh.
ಎಲ್ಲರಿಗೂ ನಮಸ್ಕಾರ. Am I audible, sir? Yes, sir. Clear. Am I audible? Okay. Friends, good morning. We are meeting first time. ನನಗೆ ಪರಿಚಯ ಮಾಡಿದ್ರು ಮುಜಾಹಿದ್ ಶೇಖ್ ಅವರು. My name is Jyotish Kumar. Actually, I was working in Central Silk Board Bank. Bangalore ನಾನು ಕೆಲಸ ಮಾಡ್ತಾ ಇದ್ದು. Actually, it was a very good post called scientific officer. So 15 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. Afterwards, 5 years back, I came to winning team. And winning team ಬರುವಾಗ actually ನಂದು ಜಾಬ್ ಒಳ್ಳೆ ಜಾಬ್ ಇತ್ತು. Even very good salary ಎಲ್ಲ ಇತ್ತು. ಬಟ್ ನನಗೆ ಒಂದು ವಿಷಯ ಅರ್ಥ ಆಯ್ತು, ನನ್ನ ಲೈಫ್ ನಲ್ಲಿ ಎಲ್ಲಾ ಡ್ರೀಮ್ಸ್ ಕೆಲಸದಲ್ಲಿ ಸಿಕ್ಕಲ್ಲ ಅಂತ ನನಗೆ ಅರ್ಥ ಆಯ್ತು. ಆ ಟೈಮಲ್ಲಿ ನನಗೆ ಈ ಅವಕಾಶ, ಈ ಆಪರ್ಚುನಿಟಿ ಸಿಕ್ಕಿದೆ. ಐ ಕೇಮ್ ಟು ವಿನ್ನಿಂಗ್ ಟೀಮ್ ಅಂಡ್ ವಿತ್ ದ ಹೆಲ್ಪ್ ಆಫ್ ವಿನ್ನಿಂಗ್ ಟೀಮ್, ಮೈ ಸ್ಪಾನ್ಸರ್ ಮಿಸ್ಟರ್ ಭರದನ್, ದ DUCDU ಫ್ರಮ್ ಕೇರಳ and the chief mentor of winning team, Mr. SP Barel, I could transform my life. Friends, ಈಗ ನಿಮ್ಗೆ ಅವಕಾಶ ನಾನು ಹೇಳ್ತಾ ಇರೋದೊಂದು ವಿಷಯ ನಿಮ್ಗೆ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ, you can also change your life or you can also transform your life. So the program winning team ನಮ್ಗೆ ಕೊಡೋದು ಪ್ರೋಗ್ರಾಮ್ ಹೆಸರುನೇ ಕನ್ಸ್ಯೂಮರ್ ಎಂಪವರ್ಮೆಂಟ್ ಆಪರ್ಚುನಿಟಿ. ನಮ್ಗೆ ಗೊತ್ತು ನಾವೆಲ್ಲರೂ ಕನ್ಸ್ಯೂಮರ್ಸೇ, ಬಟ್ ನಮ್ದು ಈಗ ಕನ್ಸ್ಯೂಮರಿಸಮ್ ನೀವು ತಗೊಂಡು ನಿಮ್ ಲೈಫ್ ನಲ್ಲಿ ಏನಾದ್ರು ನಿಮ್ಗೆ ಮಾಡಕ್ ಸಾಧ್ಯ ಆಯ್ತಾ? ಇಲ್ಲಿ ವಿನ್ನಿಂಗ್ ಟೀಮ್ ನಿಮ್ಗೆ ಒಂದು ಅವಕಾಶ ತೋರಿಸ್ತಾರೆ, ಅದು ತಗೊಂಡ್ರೆ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ or ಯು ಕ್ಯಾನ್ ಏರ್ನ್ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಲೈಫ್. ನಿಮ್ ಲೈಫ್ ನಲ್ಲೇ ನನ್ನ ಲೈಫ್ 360 ಡಿಗ್ರಿ ಚೇಂಜ್ ಆಗ್ಬಿಟ್ಟಿದೆ. ಸೊ ಅದು ನೀವು ಮಾಡಬಹುದು. ಸೊ ಅದ್ರ ಬಗ್ಗೆ ವಿ ಆರ್ ಗೋಯಿಂಗ್ ಟು ಟಾಕ್. ಸರ್ ಪ್ಲೀಸ್ ಶೇರ್ ಸ್ಕ್ರೀನ್ ಆಪ್ಷನ್. So you can share, sir. It is shareable. Is it visible, sir? Yes. Screen is sharing, sir. So friends, welcome to the program called CEO, Consumer Empowerment Opportunity. Friends, ಇದು ನಿಮ್ಗೆ ಅವಕಾಶ ಕೊಡೋದು one of the best entrepreneurship development organization called Winning Team, the team of champions. This organization will help you to change your life through this program. So what is Winning Team? ನಾನು ಹೇಳಿದೆ, actually this is a entrepreneurship development organization developed by Mr. SP Barel from Jaipur, and he has created a platform and an organization which will give you a lot of things. So it will give you an opportunity. ಅದೊಂದು ಅವಕಾಶ ನಿಮಗೆ ಕೊಡ್ತಾರೆ, and it will make you a winner by following the system of winning team. So winning team ಏನೇನು ಕೊಡ್ತಾರೆ? The number one thing, education for creating smart lifestyle. ಈಗ ನಿಮ್ದ ಹತ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಉಂಟಾ? ಸೊ ಅದಕ್ಕೆ ಅವ್ರು ಏನು ಕೊಡ್ತಾರೆ? ಅಪ್ಡೇಟಿಂಗ್ ವಿತ್ ದ ಲೇಟೆಸ್ಟ್ ಇನ್ಫಾರ್ಮೇಶನ್. ಈಗ ನಿಮ್ಗೆ ಸಿಕ್ಕದ ಇನ್ಫಾರ್ಮೇಶನ್ಸ್, ಅವರು ಲೇಟೆಸ್ಟ್ ಇನ್ಫಾರ್ಮೇಶನ್ ವರ್ಲ್ಡ್ ನಲ್ಲಿ ಏನೇನ್ ಚೇಂಜ್ ಬರ್ತಾ ಇದೆ ಅದನ್ನೇ ಬೇಸ್ ಮಾಡಿ ದೇ ವಿಲ್ ಗಿವ್ ಯು ಸಮ್ ಇನ್ಫಾರ್ಮೇಶನ್. ಅದು ನೀವು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡಕಾದ್ರೆ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಅಂಡ್ ನಮ್ಗೆ ಗೊತ್ತು, ನಾವು ವಿ ಆರ್ ರನ್ನಿಂಗ್ ಇನ್ ಎ ಪ್ರಾಬ್ಲಮ್ ಕಾಲ್ಡ್ ಕೊರೋನಾ, ಕೋವಿಡ್. ಫಾಸ್ಟ್ ನಮ್ಗೆ ಗೊತ್ತಿರ್ಲಿಲ್ಲ, ಬಟ್ ನನ್ಗೆ ಹೇಳ್ಬೇಕಾದ ಒಂದು ವಿಷಯ, ಫ್ರೆಂಡ್ಸ್, ವಾಟ್ ಯು ಥಿಂಕ್ ಅಬೌಟ್ ಯುವರ್ ಫ್ಯೂಚರ್? ನಮ್ಗೆ ಗೊತ್ತು, ಇಂಡಿಯಾದಲ್ಲಿ ಈಗ 13 ಕೋಟಿ ಜನಕ್ಕೆ ಕೆಲಸ ಹೊಟ್ಟೋಗ್ಬಿಟ್ಟಿದೆ. ದೇ ಲಾಸ್ಟ್ ಯರ್ ಜಾಬ್. ಸೊ ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಇಲ್ಲ. ಸೊ ಪಾಸ್ಟ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ, ಬಟ್ ಡು ಯು ವಾಂಟ್ ನಿಮ್ ಭವಿಷ್ಯ, ನಿಮ್ದು ಫ್ಯೂಚರ್ ಚೇಂಜ್ ಮಾಡಕ್ಕೆ ನಿಮ್ಗೊಂದು ಅವಕಾಶ ಬೇಕು. ಬೇಕಾದ್ರೆ ವಿನ್ ಟೀಮ್ ಇಸ್ ರೆಡಿ ಟು ಗಿವ್ ದಿಸ್ ಆಪರ್ಚುನಿಟಿ. ಫ್ರೆಂಡ್ಸ್, ನಮ್ಗೆ ಎಲ್ಲರಿಗೂ ಗೊತ್ತು, ನಮ್ಗೆ ಎಲ್ಲರಿಗೂ ಸಕ್ಸಸ್ ಬೇಕು. ಎಲ್ಲರಿಗೂ ಸಕ್ಸಸ್ ಅಂದ್ರೆ ತುಂಬಾ ಇಷ್ಟ. ಸಾಮಾನ್ಯವಾಗಿ ಹೇಳ್ತಾರೆ, ಲೈಫ್ ನಲ್ಲಿ ನಿಮ್ಗೆ ಸಕ್ಸಸ್ ಬೇಕಾದ್ರೆ 3 ಥಿಂಗ್ಸ್ ಬೇಕಾಗುತ್ತೆ. ಒಂದು, ಟೈಮ್. ಡು ಯು ಹ್ಯಾವ್ ಸಫಿಷಿಯಂಟ್ ಟೈಮ್? ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಅಂಡ್ ಡು ಯು ಹ್ಯಾವ್ ಮನಿ ಆರ್ ಫೈನಾನ್ಷಿಯಲ್ ಫ್ರೀಡಮ್ ಆರ್ ವೆಲ್ತ್? ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಸಾಮಾನ್ಯವಾಗಿ ನೀವು ನೋಡಿದ್ರೆ
ಟೈಮ್ ಇರೋರ ಹತ್ರ ದುಡ್ಡು ಇರೋದಿಲ್ಲ, ದುಡ್ಡು ಇರೋರ ಹತ್ರ ಟೈಮ್ ಇರೋದಿಲ್ಲ. ಸಪೋಸ್ ನಿಮ್ಮ ಹತ್ರ ದುಡ್ಡು ಮತ್ತೆ ಹಣ ಎರಡೂ ಇದ್ರೆ, ಟೈಮು ಮತ್ತೆ ಹಣ ಎರಡೂ ಇದ್ರೆ ಹೆಲ್ತ್ ಇರೋದಿಲ್ಲ. ಸರ್ ಲೈಫ್ ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾರೆ, ಇಫ್ ಯು ವಾಂಟ್ ಟು ಹ್ಯಾವ್ ಎ ಸಕ್ಸಸ್ಫುಲ್ ಲೈಫ್, ಯು ನೀಡ್ ದೀಸ್ ತ್ರೀ. ಟೈಮು ಮನಿ ನಮ್ಮ ಹತ್ರ ಬೇಕಾಗಿಸಿದ್ರೆ ವಿ ಕ್ಯಾನ್ ಸೇ ಇಟ್ಸ್ ಎ ಸೆಕ್ಯೂರಿಟಿ, ಬಟ್ ಯು ಕೆನಾಟ್ ಸೇ ಇಟ್ಸ್ ಎ ಸಕ್ಸಸ್ಫುಲ್ ಲೈಫ್. ಟೈಮು, ಮನಿ ಮತ್ತೆ ಹೆಲ್ತ್, ನಿಮ್ ಫ್ಯಾಮಿಲಿಗೆ ಎಲ್ಲರಿಗೂ ಹೆಲ್ತ್ ಇದ್ರೆ ಯು ಕ್ಯಾನ್ ಸೇ ಯು ಕ್ಯಾನ್ ಸಕ್ಸಸ್. ಸೊ ವಿನ್ನಿಂಗ್ ಟೀಮ್ ಕೊಡುವಂತ ಆಪರ್ಚುನಿಟಿ ಇದ್ರೆ ನಿಮ್ ಲೈಫ್ ನಲ್ಲಿ ನೀವು ಸಕ್ಸಸ್ ಕ್ರಿಯೇಟ್ ಮಾಡಬಹುದು. ವಿತ್ ವಿನ್ನಿಂಗ್ ಟೀಮ್ ಕೊಡದ ಅವಕಾಶ ನೀವು ಸರಿಯಾಗಿ ಉಪಯೋಗಿಸಿದ್ರೆ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಸಕ್ಸಸ್. ಫ್ರೆಂಡ್ಸ್, ನಾವೆಲ್ಲರೂ ಹೇಳ್ತಾರೆ ಲೈಫ್ ನಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಇದೆ, ನಮ್ಗೆ ಲೈಫ್ ನಲ್ಲಿ ನಾವು ತಿಳ್ಕೊಳ್ತಾರೆ, ನನಗೆ ಜೀವನ ಮಾಡಕ್ ಆಗ್ತಾ ಇಲ್ಲ, ನನ್ನ ಲೈಫ್ ನಮ್ದು ಯಾವ್ದು ಕನಸುಗಳು ಸಿಕ್ಕಿಲ್ಲ. ಸೊ ಐ ವಾಂಟ್ ಆಸ್ಕ್ ಯು, what is your problem? Do you have a need? With the winning team, you can fulfill some of your dreams, or you can change your life, and you can solve all your problem. So do you have a need? Inkondu need idre you can consider government opportunity. Winning team ge enen kodtare. Number one thing, actually nanu ಒಂದು government job ಅಲ್ಲಿ ಕೆಲಸ ಮಾಡ್ತಾ ಇದ್ದು. Do you need some extra income through this program? Extra income you see, sir, because ನಮ್ಗೆ ಬಿಸ್ನೆಸ್ ಗೊತ್ತು. ಟುಡೇ ಬಿಸ್ನೆಸ್ ಮ್ಯಾನ್ಸ್ ಎಲ್ಲರೂ ಬಿಗ್ ಬಿಸ್ನೆಸ್ ನೋಡಿದ್ರೆ ಅವ್ರಿಗೆ ಒಂದೇ ಬಿಸ್ನೆಸ್ ಅಲ್ಲ, they get income from so many businesses. That's why we see business groups. So number one thing is ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಕೊಡಕ್ಕೆ ಇಂಟ್ರೆಸ್ಟ್ ಉಂಟಾ? ನಂಬರ್ ಟೂ ಇಸ್ ಫೈನಾನ್ಷಿಯಲ್ ಫ್ರೀಡಮ್. ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು? ನೀವು ಯಾವ್ದು ಕೆಲಸ ಮಾಡುವುದನ್ನು, ನಿಮ್ ಲೈಫ್ ನಲ್ಲಿ ಏನ್ ಮಾಡುವುದನ್ನು ನಿಮ್ಗೆ ಫೈನಾನ್ಸ್ ಪ್ರಾಬ್ಲಮ್ ಇದ್ರೆ, ಫೈನಾನ್ಸ್ ರಿಸ್ಟ್ರಿಕ್ಟ್ ಮಾಡಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ. ಸೊ ನಾನು ಹೇಳ್ತೀನಿ ಸರ್, ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಾಗ ಒಳ್ಳೆ ಜಾಬ್ ಇತ್ತು ನನಗೆ. ಸೊ ಬ್ಯಾಚುಲರ್ ಟೈಮಲ್ಲಿ ಐ ವಾಸ್ ಓಕೆ. ಬಟ್ ಯಾವಾಗ ನಾನು ಮ್ಯಾರೇಜ್ ಆಯ್ತಾ ಸೊ ನನಗೆ ದುಡ್ಡು ಸಾಲ. ಐ ಕುಡ್ ನೆವರ್ ಪರ್ಚೇಸ್ ಇವನ್ ಫೋರ್ ವೀಲರ್ ಬೀಯಿಂಗ್ ಎ ಗೆಜೆಟ್ ಆಫೀಸರ್. ನನಗೆ ಆವಾಗ ಅರ್ಥ ಆಯ್ತು ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ. ನಾನು ಹೇಗಲ್ಲ, ಫೈನಾನ್ಷಿಯಲ್ ಫ್ರೀಡಮ್ ನೀವು ಆಕ್ಚುಲಿ ಯು ಹ್ಯಾವ್ ಟು ಡೂ ಸಮಥಿಂಗ್ ಟು ಗೆಟ್ ದ ಫೈನಾನ್ಷಿಯಲ್ ಫ್ರೀಡಮ್. ಒಂದು ಗವರ್ಮೆಂಟ್ ಜಾಬ್ ನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ 17 ವರ್ಷ ನಾನು ದಸರಾ ಪೋಸ್ಟ್ ವರ್ಕ್ ಮಾಡಿ ಕೂಡ ನನಗೆ ಸಿಕ್ಕಿಲ್ಲ. ಸೊ ನಾನ್ ಬಂದದ್ದು ಏಕೆಂತ ಗೊತ್ತಾ, ವಿನ್ನಿಂಗ್ ಟೀಮ್ ನಾನು ಬಂದದ್ದು ಐ ವಾಂಟ್ ಹ್ಯಾವ್ ಫೈನಾನ್ಷಿಯಲ್ ಫ್ರೀಡಮ್. ಅಂಡ್ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಇದ್ರೂ ಕೂಡ ಲೀವ್ ಎ ಲೆಗಸಿ, ನೆಕ್ಸ್ಟ್ ಜನರೇಷನ್ ಗೋಸ್ಕರ ನೀವು ಏನಾದ್ರು ಮಾಡಕ್ಕೆ ಇಷ್ಟಪಡ್ತೀರಾ. ಸೊ ಈ ಒಂದು ಅಪರ್ಚುನಿಟಿ ನೆಕ್ಸ್ಟ್ ಜನರೇಷನ್ ಕೂಡ ಒಂದು ಲೆಗಸಿ ಕ್ರಿಯೇಟ್ ಮಾಡಬಹುದು. ಅದರಲ್ಲಿ ವಿನ್ನಿಂಗ್ ಟೀಮ್ ಈ ಅವಕಾಶ ನೀವು ತಗೊಂಡ್ರೆ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಬಿಸ್ನೆಸ್. ನಾನು ಬೆಂಗಳೂರು ಇರುವಾಗ ನನಗೆ ಏನಾದ್ರು 5 ಗಂಟೆ ಮೇಲೆ ಐ ವಾಸ್ ಫ್ರೀ, ಬಟ್ ನನಗೆ ಏನಾದ್ರು ಮಾಡಿದ್ರೆ ಇಷ್ಟ ಇತ್ತು, ಬಟ್ ದೇರ್ ವಾಸ್ ನೋ ಆಪ್ಷನ್. ಯಾಕಂದ್ರೆ ನನಗೆ ಕೆಲಸ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಹಿಯರ್ winning team will provide you an opportunity. It will provide you an opportunity to have your own business without any investment, without God on, without anything. You can have your own business. You can own a business. And next thing is, do you want to have spare time? ಎಲ್ಲರೂ ಹೇಳೋದು ಬೇಷ, ನಮ್ಗೆ ಟೈಮ್ ಇಲ್ಲ. Do you want to create some good time, quality time? ಇಲ್ಲಿ ಅವಕಾಶ ಇದೆ. And good health. ನಮ್ಗೆ ಇವತ್ತು ಲಾಟ್ ಆಫ್ ಹೆಲ್ತ್ ಚಾಲೆಂಜ್ ಇದೆ. ನೋಡಿ, ಒಂದು ಮನೆ ನೋಡಿ ಎಷ್ಟು ಜನರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ನಮ್ಗೆ ಇವಾಗ ಗೊತ್ತು, ಇವತ್ತು ವಾತಾವರಣ, ಇವತ್ತು ಕೋವಿಡ್ ಪೊಸಿಷನ್, ನಿಮ್ಗೂ ನಿಮ್ದು ಫ್ಯಾಮಿಲಿಗೂ ಗುಡ್ ಹೆಲ್ತ್ ಕ್ರಿಯೇಟ್ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಉಂಟಾ? ದಟ್ ಈಸ್ ಆಲ್ಸೋ ಹಿಯರ್. ಅಂಡ್ ಎರ್ಲಿ ರಿಟೈರ್ಮೆಂಟ್. ಫಸ್ಟ್ ನನಗೆ ನನ್ನ ಕೆಲಸ ಇರುವಾಗ 18 ವರ್ಷ ನಾನು ಕೆಲಸ ಮಾಡಿದೆ ಬೆಂಗಳೂರಿನಲ್ಲಿ, ಡೆರಾಡೂನಲ್ಲಿ, ಬೇಕಾದಷ್ಟು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಫರ್ ಜಾಬ್. ಬಟ್ ನನಗೆ ರಿಟೈರ್ ಆಗ್ಬೇಕಾದ್ರೆ ಅಟ್ಲೀಸ್ಟ್ ನಾನು 20 ವರ್ಷ ಕೆಲಸ ಮಾಡಿದೆ. ಇಲ್ಲಿ ನೋಡಿ, ಇಯರ್ಲಿ ರಿಟೈರ್ಮೆಂಟ್. ವಿನ್ನಿಂಗ್ ಟೀಮ್ ಬಂದ ಮೇಲೆ, ವಿನ್ನಿಂಗ್ ಟೀಮ್ ಬಂದಕ್ಕೆ ನನಗೊಂದು ಅವಕಾಶ ಸಿಕ್ತು ಇಯರ್ಲಿ ರಿಟೈರ್ಮೆಂಟ್ ಒಳಗೆ. ನನ್ನ ಜಾಬ್ ರಿಸೈನ್ ಮಾಡಿಲ್ಲ. ಐ ಹ್ಯಾವ್ ಟೇಕನ್ ಗೋಲ್ಡನ್ ಶೇಕ್ ಅಂಡ್ VRS. ಸೊ ನೋಡಿ, ಈಗ ನಾವು ನೋಡಿದ್ರೆ ಬೇಕಾದಷ್ಟು ಜನ ಗೌರ್ಮೆಂಟ್ ನಲ್ಲಿ ಎಲ್ಲಾನು ಕೆಲಸ ಮಾಡಿ ರಿಟೈರ್ ಆಯ್ದ ಮೇಲೂ ಕೆಲಸ ಮಾಡಕ್ ಹೋಗ್ತಾರೆ. ಯಾಕೆ? ಅವ್ರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ. ಯೋಚನೆ ಮಾಡಿ, ಒಳ್ಳೆ ಪೋಸ್ಟ್ ಅಲ್ಲಿ ರಿಟೈರ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ಫೀಲ್ಡ್ ನಲ್ಲಿ ಬೇಕಾದಷ್ಟು ಬೇರೆ ಆಫೀಸ್ ನಲ್ಲಿ ಅವ್ರು ಏಕೆ ಕೆಲಸ ಮಾಡ್ತಾರೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಫೈನಾನ್ಷಿಯಲ್ ಫ್ರೀಡಮ್ ಆಫ್ಟರ್ ವರ್ಕಿಂಗ್ 20-25 years. ಇಲ್ಲಿ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ 5 years ನಲ್ಲಿ ತಗೊಂಡ್ರೆ ಯು ಕ್ಯಾನ್ ಟೇಕ್ ರಿಟೈರ್ಮೆಂಟ್ early. ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನದರ್ ಥಿಂಗ್. ನೀವು ಯೋಚನೆ ಮಾಡಿ ನೋಡಿ, ನೀವು ಲೈಫ್ ನಲ್ಲಿ ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡಬಹುದು, ನೀವು ಬೇಕಾದಷ್ಟು ಕೆಲಸಗಳು ಮಾಡಬಹುದು, ನೀವು ನಿಮ್ಗೆ ಸ್ಪೇರ್ ಟೈಮ್ ತಗೋಬಹುದು. ಬಟ್ ನಿಮ್ದು ಪರ್ಸನಾಲಿಟಿ ಡೆವಲಪ್ ಆದ್ರೇನೆ ನಿಮ್ದು ಲೈಫ್ ನಲ್ಲಿ ಯಾವ್ದಾದ್ರು ನೀವು ಸಾರ್ಥಕ ಆಯ್ದು ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಲಾಟ್ ಆಫ್ ನಾಲೆಡ್ಜ್, ಲಾಟ್ ಆಫ್ ಐ ಟೋಲ್ಡ್ ಇನ್ ದ ಇನಿಷಿಯಲಿ ವಿನ್ನಿಂಗ್ ಟೀಮ್ ನಮ್ಗೆ ಕೂಡ ಒಂದು ಅವಕಾಶ. ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್.
ನಿನ್ ಲೈಫ್ ಇಂದ ಬೇಕಾದಷ್ಟು ಜನರಿಗೆ ಉಪಕಾರ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಅಂಡ್ ವರ್ಲ್ಡ್ ಟೂರ್. ನಾನು ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಾಗ ಎಲ್ಲಿ ಹೋದಕ್ಕೆ ಅವಕಾಶ ಇರಲಿಲ್ಲ ನನಗೆ. ಬಟ್ ಇಲ್ಲಿ ವಿನ್ನಿಂಗ್ ಟೀಮ್ ವಿತ್ ದ ವಿನ್ನಿಂಗ್ ಟೀಮ್ ಹೆಲ್ಪ್ ಆಫ್ ದ ಆಪರ್ಚುನಿಟಿ I could visit so many countries, South Africa, Spain, Barcelona, so many countries I have visited, world tour. ಅದೆಲ್ಲ ಮಾಡುವಾಗ you can help others also. ನೋಡಿ ನನ್ನ ಕೆಲಸದಲ್ಲಿ I worked in research paper, ನಾನು ಸಿಲ್ಕ್ ಬೋರ್ಡ್ ಬೇಕಾದಷ್ಟು ಕೆಲಸ ಮಾಡಿದೆ. ಬಟ್ ಯಾರನ್ನು ಹೆಲ್ಪ್ ಮಾಡಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಇವತ್ತು through this opportunity, through this consumer empowerment opportunity, I am helping lot of people in 7 countries. So this is the opportunity. So friends, ನಮ್ಗೆಲ್ಲರಿಗೂ ಡ್ರೀಮ್ ಇದೆ, ನಮ್ಮೆಲ್ಲರಿಗೂ ಕನಸಿದೆ. ಆ ಕನಸನ್ನೇ ನೀವು ಫುಲ್ಫಿಲ್ ಮಾಡ್ಬೇಕಾದ್ರೆ ನಿಮ್ಗೊಂದು ಸ್ಟ್ರಾಟಜಿ ಬೇಕು, ಇಲ್ಲೊಂದು ಆಪರ್ಚುನಿಟಿ ಬೇಕು. ಆ ಕನಸು ನಿಮ್ಗೆ ಸಿಗ್ಬೇಕಾದ್ರೆ ಆ ಕನಸನ್ನೇ ಇಲ್ಲಂದ್ರೆ ಆ ಡ್ರೀಮ್ನೇ ನೀವೊಂದು ಗೋಲ್ ಆಗಿ ಚೇಂಜ್ ಮಾಡ್ಬೇಕು. ಯಾವಾಗ ನಿಮ್ದು ಡ್ರೀಮ್ಸ್ ಯೋಚನೆ ಮಾಡಿ, ಸೋ ಫಾರ್ ನಿಮ್ ಲೈಫ್ ನಲ್ಲಿ ನೀವ್ ಏನೇನು ಡ್ರೀಮ್ಸ್ ಅಚೀವ್ ಮಾಡಿ. ಇಲ್ಲಿ ಒಂದು ಸ್ಟ್ರಾಟಜಿ ವಿನ್ನಿಂಗ್ ಟೀಮ್ ಕೊಡೋ ಒಂದು ಆಪರ್ಚುನಿಟಿ, ಯು ಕ್ಯಾನ್ ಅಚೀವ್ ಲಾಟ್ ಆಫ್ ಯುವರ್ ಡ್ರೀಮ್ಸ್. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಸಿಕ್ ಕ್ರೈಟೀರಿಯಾ ನೋಡಿ. ನಾವು ಏನ್ ಮಾಡ್ಬೇಕು, ನಮ್ಗೆ ಎಡ್ಯುಕೇಶನ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಸಫಿಶಿಯಂಟ್ ಫಂಡ್ ಬೇಕು, ಇಲ್ಲಾಂದ್ರೆ ಏಜ್ ಬೇಕು. ಇದೆಲ್ಲ ಇದ್ರೇನೆ ನೀವು ಒಂದು ಯಾವ್ದಾದ್ರು ಒಂದು ಫೀಲ್ಡ್ ನಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ. ಬಟ್ ಇಲ್ಲಿ ವಿನ್ನಿಂಗ್ ಟೀಮ್ ಸೇಸ್, ವಿನ್ನಿಂಗ್ ಟೀಮ್ ಕೊಡೋದ ಅವಕಾಶ ಇದೇನು ಬೇಕಾಗಿಲ್ಲ. ಲೈಫ್ ನಲ್ಲಿ ಇಫ್ ಯು ಹ್ಯಾವ್ ಎ ನೀಡ್, ಲೈಫ್ ನಲ್ಲಿ ನಿಮ್ಗೆ ಸಕ್ಸಸ್ಫುಲ್ ಆಗ್ಬೇಕು ಅನ್ನೋದು ತೀರ್ಮಾನ ನೀವು ತಗೊಂಡ್ರೆ, ಒಂದು ಡಿಸಿಷನ್ ತಗೊಂಡ್ರೆ, ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ 360 ಡಿಗ್ರಿ. ಅದಕ್ಕೆ ಏನ್ ಮಾಡ್ತಾರೆ, ವಿನ್ನಿಂಗ್ ಟೀಮ್ ನಿಮಗೆ ಹೇಳೋದು ಕೊಡೋದು ಅವಕಾಶ ಅಂತ ಹೇಳಿದ್ರೆ, ಅದಕ್ಕೊಂದು ಮುಂಚಿತವಾಗಿ ನೋಡಿ, ಲೈಫ್ ನಲ್ಲಿ ಇವರು ನಾನು ಈ ತೋರಿಸ್ತಾ ಇದ್ದ ವ್ಯಕ್ತಿ ಎಲ್ಲ ತುಂಬಾ ಸಕ್ಸಸ್ಫುಲ್ ಆದ ವ್ಯಕ್ತಿ. ದ ಫಸ್ಟ್ ಪರ್ಸನ್ ಸ್ಟೀವ್ ಜಾಬ್ಸ್, ಆಪಲ್ ಕಂಪನಿದು MD. ಇವಾಗ ಅವರು ಈ ವರ್ಲ್ಡ್ ನೆಲ್ಲ ಅವ್ರು ಏನ್ ಹೇಳ್ತಾರೆ, ಇನ್ವೆಸ್ಟ್ ಯುವರ್ ಟೈಮ್ ಇಸ್ ಪ್ರೀಶಿಯಸ್, ಡೋಂಟ್ ವೇಸ್ಟ್ ಇಟ್ ಫಾರ್ ಲಿವಿಂಗ್ ಇಟ್ ಫಾರ್ ಸಂಬಡಿ ಎಲ್ಸ್. ನಿಮ್ದು ಲೈಫ್ ಅಂದ್ರೆ ನಿಮ್ದೇ. ನಿಮ್ ಲೈಫ್ ನೇ ಸಾರ್ಥಕ ಆಗ್ಬೇಕಾದ್ರೆ, ನಿಮ್ ಲೈಫ್ ನಲ್ಲಿ ಏನಾದ್ರು ಮಾಡ್ಬೇಕಾದ್ರೆ, ಯೂಸ್ ದ ಟೈಮ್ ಯು ಹ್ಯಾವ್. ಅಂಡ್ ನೋಡಿ, ನೆಕ್ಸ್ಟ್ ಪರ್ಸನ್, ನೌ ಹಿ ಇಸ್ ದ ರಿಚೆಸ್ಟ್ ಪರ್ಸನ್ ದ ವರ್ಲ್ಡ್, ದ ಓನರ್ ಆಫ್ ಅಮೆಝಾನ್. ನಮ್ಗೆ ಗೊತ್ತು ಜೆಫ್ ಬೆಸೋಸ್. ಅವ್ರು ಹೇಳಿ ನೋಡಿ, ಲೈಫ್ ಇಸ್ ಟೂ ಶಾರ್ಟ್ ಟು ಹ್ಯಾಂಗ್ ಔಟ್ ವಿತ್ ಪೀಪಲ್ ಹೂ ಆರ್ ಅನ್ ರಿಸೋರ್ಸ್ಫುಲ್. ರಿಸೋರ್ಸ್ ಇರೋದು ಜನ ಜೊತೆ ನೀವು ಅಸೋಸಿಯೇಟ್ ಮಾಡಿದ್ರೆ, ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಟೋಲ್ಡ್ ಬೈ Jeff Bezos, the owner of Amazon. And ನೋಡಿ, ಇಂಡಿಯಾದು ಒಂದು ಪರ್ಸನ್, ಒನ್ ಆಫ್ ದ ರಿಚೆಸ್ಟ್ ಪರ್ಸನ್, ಧೀರುಭಾಯಿ ಅಂಬಾನಿ. Now he is no more, and he says only when you dream it you can do it. So friends, ಇವರೆಲ್ಲ ಈ ತರ ಹೇಳಿದ್ರೆ, ಇನ್ನೊಂದು ವ್ಯಕ್ತಿ ನೋಡಿ, ಅವರದು 4th class ಡ್ರಾಪ್ ಔಟ್, ಹೆನ್ರಿ ಫೋರ್ಡ್. ಅವ್ರು ಹೇಳಿ ನೋಡಿ, ಕಮಿಂಗ್ ಟುಗೆದರ್ ಇಸ್ ಎ ಬಿಗಿನಿಂಗ್ ಅಂಡ್ ಸ್ಟೇಯಿಂಗ್ ಟುಗೆದರ್ ಇಸ್ and working together is success. So working together is success. Here the same thing is winning team. Winning team, I told you, it's a group of team of champions. So if you want to change your life, or if you want to fulfill some of your dreams, with this opportunity, with this organization, you can also create success. Adu artha madbekare, this is stated by a famous person called Robert Kiyosaki. ನೋಡಿ, ಇವಾಗ ನಿಮ್ಮ ಹತ್ರ ಬರೋದು ಹಣ, ಇಲ್ಲಾಂದ್ರೆ ನಿಮ್ದು ಫೈನಾನ್ಸ್, ನಿಮ್ದು ದುಡ್ಡು, ನಿಮ್ಗೆ ಯಾವುದು ಸಿಕ್ಕದು ಅಂತ ಅರ್ಥ ಮಾಡ್ಬೇಕು. ಫ್ರೆಂಡ್ಸ್, ಇದು ಹೇಳೋದು, ದಿಸ್ ಇಸ್ ಕಾಲ್ಡ್ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್. ನೋಡಿ, ವರ್ಲ್ಡ್ ನಲ್ಲಿ ನೀವು 4 ತರ ಜನ ಇದೆ. ಒಂದು ನಾವು ಹೇಳೋದು ಕ್ವಾಡ್ರೆಂಟ್ ನಂಬರ್ 1, ಅದಕ್ಕೆ ಹೇಳೋದು ಎಂಪ್ಲಾಯ್ ಅಂತ ಹೇಳ್ತಾರೆ. ಎಂಪ್ಲಾಯ್ ಅಂತ ಹೇಳಿದ್ರೆ, ನಾನು ಎಂಪ್ಲಾಯ್ ಆಗಿದ್ದು, ಎಂಟು ಗಂಟೆ ನೀವು ಮಾರೋದು, ಸ್ವಲ್ಪ ದುಡ್ಡು ತಗೊಳ್ಳೋದು. ನೋಡಿ, ಸೆಕೆಂಡ್ ಹೇಳೋದಕ್ಕೆ ಸೆಲ್ಫ್ ಎಂಪ್ಲಾಯ್, ಏನಾದ್ರು ಪ್ರೈವೇಟ್ ನಲ್ಲಿ ಯಾವ್ದಾದ್ರು ಸ್ವಂತವಾಗಿ ಏನಾದ್ರು ಕೆಲಸ ಮಾಡೋದವರು. ಸೊ ವರ್ಲ್ಡ್ ನಲ್ಲಿ 95% ಪಾಪ್ಯುಲೇಷನ್ ಇರೋದು ಈ 2 ಕ್ವಾಡ್ರೆಂಟ್. ಅಂಡ್ ರಾಬರ್ಟ್ ಕಿಯೋಸಾಕಿ ಸೇಸ್, ಇವರು 95% ಪಾಪ್ಯುಲೇಷನ್ ಇದೆ, ಆದ್ರೆ ಇವರ ಹತ್ರ ಇರೋದು ದುಡ್ಡು ಅಂತ ಹೇಳಿದ್ರೆ, ಹಣ ಅಂತ ಹೇಳಿದ್ರೆ ಓನ್ಲಿ 5%. ನೋಡಿ, ಇವರು ನೋಡಿದ್ರೆ ಒಂದು ಕೆಲಸ ಅರ್ಥ ಆಗ್ತದೆ. ಇವರು ಅವರ ಟೈಮ್ನೇ ಸೇಲ್ಸ್ ಮಾಡಿ ದುಡ್ಡು ತಗೊಳ್ಳೋರು. ದೇ ಟ್ರೇಡ್ ದೇಯರ್ ಟೈಮ್ ಫಾರ್ ಲಿಟಲ್ ಮನಿ. ಅದಕ್ಕೆ ಈ ಇನ್ಕಮ್ಗೆ ಹೇಳೋದು ಆಕ್ಟಿವ್ ಇನ್ಕಮ್. ನಾನು ಕೆಲಸ ಮಾಡುವಾಗ ನನ್ಗೆ ಸಿಗ್ತಿರೋದು ಇನ್ಕಮ್ ಇದೆ, ಬಟ್ ನಾನೇನ್ ತಿಳ್ಕೊಂಡಿದ್ದೆ, ನನ್ನ ಲೈಫ್ ನಲ್ಲಿ ನಮ್ದು ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗ್ತದೆ. ಆಗಿಲ್ಲ. ಏಕೆ? ಐ ವಾಸ್ ಗೆಟಿಂಗ್ ಲಿಮಿಟೆಡ್ ಇನ್ಕಮ್. ನೋಡಿ, 95% ಪಾಪ್ಯುಲೇಷನ್ ವರ್ಕ್ ಫಾರ್ 5% ಮನಿ. ಏಕೆ? ಲಿಮಿಟೆಡ್ ಟೈಮ್, ಲಿಮಿಟೆಡ್ ಇನ್ಕಮ್, ಇನ್ಸೆಕ್ಯೂರ್ಡ್. ಸೊ ಅದಕ್ಕೆ ನೋಡಿ, ಇಲ್ಲಿ 95% ನೀವಿದ್ರೆ ನಿಮ್ಗೆ ಯಾವ ತರ ನಿಮ್ದು ಡ್ರೀಮ್ಸ್ ಅಚೀವ್ ಮಾಡಕ್ ಸಾಧ್ಯ?
ನೋಡಿ ಇನ್ನೇ ನೋಡಿ ಇದಕ್ಕೆ ಹೇಳೋದು ಆಕ್ಟಿವ್ ಇನ್ಕಮ್. ನೆಕ್ಸ್ಟ್ ನೋಡಿ ಕ್ವಾಡ್ರನ್ ನಂಬರ್ 3, ದಟ್ ಇಸ್ ಕಾಲ್ಡ್ ಬಿಸಿನೆಸ್ ಓನರ್ಸ್. ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು ನೋಡಿ, ಯು ಸಿ ಬಾಟಾ, ಯು ಸಿ ರಿಲಯನ್ಸ್ ಫ್ರೆಶ್, ಯು ಸಿ ಪ್ರೊಫೆಷನಲ್ ಕೊರಿಯರ್ಸ್. ದಿಸ್ ಪೀಪಲ್ ಅಲ್ಲಿ ಓನರ್ ಕೂತ್ಕೊಳ್ಳೋದಿಲ್ಲ, ಅವರೊಂದು ಸಿಸ್ಟಮ್ ಯೂಸ್ ಮಾಡ್ತಾರೆ, ಬಿಸಿನೆಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಆ ಸಿಸ್ಟಮ್ ಡುಪ್ಲಿಕೇಟ್ ಆಗ್ತದೆ. ದೇ ಲಿವರೇಜ್ ದೇರ್ ಟೈಮ್. ರಿಲಯನ್ಸ್ ಫ್ರೆಶ್ ನೋಡಿದ್ರೆ more than 1500 ಶಾಪ್ಸ್ ಇದೆ ಇಂಡಿಯಾದಲ್ಲಿ. ಅಂಬಾನೀಸ್ ಆರ್ ನಾಟ್ ಸಿಟ್ಟಿಂಗ್ ದೇರ್. ಆ ಸಿಸ್ಟಮ್ ವರ್ಕ್ ಮಾಡೋಕೆ ಏನಾಗ್ತದೆ, ಆ ಸಿಸ್ಟಮ್ ವಿಲ್ ಕ್ರಿಯೇಟ್ ಮನಿ ಅಂಡ್ ಅಗೈನ್ ಮನಿ, ಅಂಡ್ ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ಅದೇನಾಗ್ತದೆ, ಆ ಇನ್ಕಮ್ ನೇ ದೇ ವಿಲ್ ಇನ್ವೆಸ್ಟ್ ಅಗೈನ್, ಇನ್ವೆಸ್ಟರ್ಸ್. ಸೊ ಇಲ್ಲಿ ನೋಡಿದ್ರೆ ಈ ಕ್ವಾಡ್ರನ್ ನಂಬರ್ 3 and 4 ಅದರಲ್ಲಿ ಓನ್ಲಿ 5% ಜನ ಇರೋದು, ಬಟ್ ವೆಲ್ತ್ 95% ಅವರ ಕೈಲಿ ಇರೋದು. ಅದಕ್ಕೆ ಯಾಕಂದ್ರೆ ದಟ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್ ಟೈಮ್ ಇದೆ ಅವ್ರ ಹತ್ರ. ಯಾಕಂದ್ರೆ ಟೈಮ್ ಲಿವರೇಜ್ ನಡೀತದೆ. ನೋಡಿ ರಿಲಯನ್ಸ್ ಫ್ರೆಶ್ ಓನ್ಡ್ ಬೈ ಅಂಬಾನೀಸ್, ಬಟ್ ಅವ್ರಿಗೆ 1500 ರಿಲಯನ್ಸ್ ಫ್ರೆಶ್ ಏನಾಗ್ತದೆ, ಅಲ್ಲಿ ಕೆಲಸ ಮಾಡಿದ ಎಲ್ಲರದು ಟೈಮು ಅವ್ರಿಗೆ ಸಿಗ್ತದೆ ಬೈ ಲಿವರೇಜಿಂಗ್, ಅಂಡ್ ದಾಟ್ ಮೇಕ್ ದಮ್ ರಿಚ್. ಅಂಡ್ ಅನ್ಲಿಮಿಟೆಡ್ ಟೈಮ್ ನಿಮ್ಗೆ ಸಿಗ್ಬೇಕಾದ್ರೆ ಯು ವಿಲ್ ಗೆಟ್ ಅನ್ಲಿಮಿಟೆಡ್ ಇನ್ಕಮ್ ಆಲ್ಸೋ, ಅಂಡ್ ದಟ್ ಈಸ್ ಸೆಕ್ಯೂರ್ಡ್. ಸೊ ದ ಲೆಫ್ಟ್ ಸೈಡ್, ನಾವು ಐ ವಾಸ್ ಇನ್ ದ ಲೆಫ್ಟ್ ಸೈಡ್, ಐ ವಾಸ್ ಅನ್ ಎಂಪ್ಲಾಯಿ. ಇದು ನೋಡುವಾಗ ನಾನು ಫಸ್ಟ್ ಟೈಮ್ ನನಗೆ ಇದು ಹೇಳಿಕೊಟ್ಟಿರುವಂತ ವ್ಯಕ್ತಿ ಕೂಡ IIT ಕ್ಯಾನ್ಪುರ್ ಫಸ್ಟ್ ರ್ಯಾಂಕ್ ಹೋಲ್ಡರ್, ಒನ್ ಪರ್ಸನ್, ಅಂಡ್ ಹಿ ವಾಸ್ ದ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ he belongs to. And ಅವ್ರು ಹೇಳುವಾಗ I got my eye opened because I was in this quadrant where I am getting limited income. So I came to winning team for creating passive income. And friends, I can guarantee tell you, from last to 5 years, I could change my quadrant. From an employee, I became a business owner. So here you are also having a chance. ನಾನು ಏಕೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಈ ಆಕ್ಟಿವ್ ಇನ್ಕಮ್ ಅಂತ ಹೇಳಿದ್ರೆ ಇನ್ಕಮ್ ಇನ್ ಅ ಬಕೆಟ್. How much income you can create, how much money you can create, there is limitation. But passive income means it's a pipeline. Whenever you open the tap, you will get money. So do you want to have a passive income, a pipeline income through winning team? Here is an opportunity. So adu nimge artha madbekare, I am showing you one person called Chitterpalli Joseph. He was a businessman. He started as an entrepreneur with 10 stabilizer, created some 10 stabilizer, and he started his business. And today he has become an entrepreneur. He has become a business owner of 800 crores turnover all over India and Asia. And he became a big investor. So this is entrepreneurship. And friends, winning team inga kodada avagashana ಹೇಳಿ, ಇದು ಅರ್ಥ ಮಾಡಬೇಕಾದ್ರೆ ನೀವು ನಮ್ಗೆ winning team ಕೊಡೋದು ಅವಕಾಶದಲ್ಲಿ this called direct selling. Direct selling ಅಂದ್ರೆ ಏನು, ಅದು ನಿಮ್ಗೆ ಅರ್ಥ ಮಾಡಬೇಕಾದ್ರೆ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಏನು. ನೋಡಿ, ನಾವು ನಮ್ಮ ಮನೆಗೆ ಬೇಕಾದಷ್ಟು ಪದಾರ್ಥ ತಗೊಳ್ತಾರೆ, ಬೇಕಷ್ಟು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ. ನೀವು 100 ರೂಪಾಯಿದೊಂದು ಪರ್ಚೇಸ್ ತಗೊಳ್ಳೋದು ಕನ್ಸ್ಯೂಮರ್ ಆಗಿರುವಾಗ ನಿಮ್ಗೆ ಕಂಪನಿನಲ್ಲಿ ಆ ಮ್ಯಾನುಫ್ಯಾಕ್ಚರ್ಗೆ ಸಿಲ್ಕೋದು ಓನ್ಲಿ 40%. ಹಂಗಿದ್ರೆ ಬಾಕಿ 60% ಎಲ್ಲಿ ಹೋಗ್ತಾರೆ? ಬಾಕಿ 60% ಹೋಗೋದು ನೋಡಿ ಅಡ್ವರ್ಟೈಸ್ಮೆಂಟ್, ಡಿಸ್ಟ್ರಿಬ್ಯೂಟರ್ಸ್, C&F, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ನೀವು ಒಂದು 100 ರೂಪಾಯಿದು ಪ್ರಾಡಕ್ಟ್ ತಗೊಳ್ಳುವಾಗ ಯು ಆರ್ ಲೂಸಿಂಗ್ 60%. ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಏನ್ ಮಾಡ್ತಾರೆ, ಆ ಕಡೆ ನಾವು ಪ್ರಾಡಕ್ಟ್ ತಗೊಳ್ಳೋದು ಅಡ್ವರ್ಟೈಸ್ಮೆಂಟ್ ಇದೆ, ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಪ್ಲೇಯರ್ಸ್ ಅಡ್ವರ್ಟೈಸ್ ಮಾಡ್ತಾರೆ, ಯು ವಿಲ್ ಪರ್ಚೇಸ್ ದ ಪ್ರಾಡಕ್ಟ್. ನೋಡಿ, ಇಷ್ಟು ವರ್ಷವಾಗಿ ನಿಮ್ ಮನೆಗೆ ನೀವು ಏನೇನೋ ಪದಾರ್ಥ ತಗೊಂಡಿದೆ, ಲಕ್ಷಾಂತರ ರೂಪಾಯಿದ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ, ಹ್ಯಾವ್ ಯು ಗೋಟ್ ಎನಿಥಿಂಗ್? ಡೈರೆಕ್ಟ್ ಸೆಲ್ಲಿಂಗ್ ವಿನ್ನಿಂಗ್ ಟೀಮ್ ನಮ್ಗೆ ಕನೆಕ್ಟ್ ಮಾಡಿದ್ರು. ಡೈರೆಕ್ಟ್ ಸೆಲ್ಲಿಂಗ್ ಏನ್ ಹೇಳ್ತಾರೆ ಅಂದ್ರೆ, ಇವರು ದಿಸ್ ಅ ನ್ಯೂ ಐಡಿಯಾ, ದಿಸ್ ಅ ನ್ಯೂ ಬಿಸ್ನೆಸ್. ಇಲ್ಲಿ ಈ 60% ನಿಮ್ಗೆ ಮನೆಗೆ ಬೇಕಾದ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿ, ನಿಮ್ಗೆ ಬೇಕಾದ ಪ್ರಾಡಕ್ಟ್ ಪದಾರ್ಥ ನೀವು ತಗೊಳ್ಳಿ, ಚೇಂಜ್ ಯುವರ್ ಶಾಪ್. ಅಲ್ಲಿ ಏನಾಗ್ತಂದ್ರೆ ಈ 60% ನಿಮ್ಗೆ ಇವರು ಕೊಡ್ತಾರೆ. ಅಂಡ್ ಯು ಆರ್ ಬಿಕಮ್ ಎ ಪ್ರೊಸ್ಯೂಮರ್. ಫ್ರಮ್ ಎ ಕನ್ಸ್ಯೂಮರ್ ಯು ಕ್ಯಾನ್ ಚೇಂಜ್ ಟು ಪ್ರೊಸ್ಯೂಮರ್. ಪ್ರೊಸ್ಯೂಮರ್ ಮೀನ್ಸ್ ಪ್ರಾಫಿಟ್ ಮೇಕಿಂಗ್ ಕನ್ಸ್ಯೂಮರ್. ದಟ್ ಇಸ್ ವಾಟ್ ಡೈರೆಕ್ಟ್ ಸೆಲ್ಲಿಂಗ್ ವಿಲ್ ಗಿವ್ ಯು. ನೋಡಿ, ನಮ್ಗೆ ಗೊತ್ತು ಫ್ರೆಂಡ್ಸ್, ಲಾಟ್ ಆಫ್ ಚೇಂಜ್ ವರ್ಲ್ಡ್ ನಲ್ಲಿ ಬಂದಿದೆ, ಈಗಲೂ ಚೇಂಜಸ್ ಬರ್ತಾ ಇದೆ. ನಮ್ಗೆ ಗೊತ್ತು ಸ್ವಿಗ್ಗಿ ಬಂದಿದೆ, ಓಯೋ ಬಂದಿದೆ, ಓಲಾ ಬಂದಿದೆ. ನಾವು ಇದೆಲ್ಲ ಯೂಸ್ ಮಾಡ್ಕೊಂಡು, ದೀಸ್ ಆರ್ ಆಲ್ ಐಡಿಯಾಸ್, these are all new ideas. These have changed the world. And ಈ ಐಡಿಯಾ ಯಾರು ಕ್ರಿಯೇಟ್ ಮಾಡಿದ್ರ, they all became rich. ಅದೇ ತರ winning team is offering you a consumer empowerment opportunity with a company called Vestige Marketing Private Limited. Friends, ಇದು as on today 16 ವರ್ಷ ಆಲ್ರೆಡಿ ಆಗೋಗಿದೆ. And today this is the biggest direct selling company of India. You can say this is a
biggest direct selling multinational company of India, now already operating in 8 countries. But start agidi yavatara nodi 2004 nalli, as per government of India's guidelines, this has started. The company start madide. ಆಮೇಲೆ ಇವತ್ತು now it is in the 16th year. ನೋಡಿ, it became 16 ವರ್ಷದಿಂದ it became one of the biggest multinational company of India. ಏಕೆಂದ್ರೆ ಮೊದಲು ಈ ಫೀಲ್ಡ್ ನಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲೆಲ್ಲ ಫಾರಿನ್ ಕಂಪನೀಸ್ ಕೆಲಸ ಮಾಡಿದ ಫಸ್ಟ್ ಟೈಮ್ ಒಂದು ಇಂಡಿಯನ್ ಜೈಂಟ್ ಕಂಪನಿ. ಅಂಡ್ ಇದನ್ನ ಫೌಂಡರ್ ಮಾಡಿದ ವ್ಯಕ್ತಿ ನೀವು ಪಿಕ್ಚರ್ ನೋಡ್ತಾ ಉಂಟು ಮಿಸ್ಟರ್ ಗೌತಮ್ ಬಾಲಿ ಸರ್. ಹಿ ವಾಸ್ ಒನ್ ಆಫ್ ದ person who have 36 years of corporate experience, along with the IT expert, another director called Kanwar Bir Singh, and with another director called Deepak Sood, who is seeing the training all the divisions. And even more jana, they are all well experienced, and their dream, because of their dream, because of their vision, this company is growing every year 78%. Already established in 7 countries, the 8th country is coming, and now it is almost 2,000 crore plus, almost 2,300 crores reach agide, and world nale ivaru 30th rank. World nale 100 direct selling company tologa, they have reached 30th rank in just 16 years, and India's biggest, largest direct selling multinational company. Along with that, they have a mission. They have a mission to globalize Ayurveda. Not only that one, friends, ಒಂದು ಅರ್ಥ ಮಾಡಬೇಕಾದ ವಿಷಯ, ಲೀಗಲ್ ಆಗಿ ಕಂಪನಿ ಇಂಟೆಲ್ ಆಪರೇಟ್ ಮಾಡುವಾಗ ದೇ ಬ್ಯಾಗ್ಡ್ ಲಾಟ್ ಆಫ್ ಅವಾರ್ಡ್ಸ್, ಮೋರ್ ದನ್ 20 ಅವಾರ್ಡ್ಸ್. ಹೆಲ್ತ್ ಫುಡ್ಸ್ ಡೈಟರಿ ಸಪ್ಲಿಮೆಂಟ್ ಅಸೋಸಿಯೇಷನ್ ಒಂದು ಅವಾರ್ಡ್ ತಗೊಂಡಿದೆ, ಅಂಡ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅವಾರ್ಡ್ ತಗೊಂಡಿದೆ, ಅಂಡ್ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಇನ್ ಪ್ರೊಡಕ್ಟಿವಿಟಿ, ಕ್ವಾಲಿಟಿ, ಇನೋವೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಅದು ಕೊಟ್ಟಿರೋದು ಬೈ ದ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಸ್ಟಡೀಸ್, IES. ನಮ್ ಗೌತಮ್ ಬಾಲಿ ಸರ್, he has been given the best CEO award in 2012. Lot of awards they have taken, and most admired brands and leaders of Asia, another one award. And already they are ISO certified, GMP certified, halal certified, Ayush certified. Along with that, they have backed a lot of awards in the last 16 years, and in the Hall of Fame they have proved, ee company prove madadu, this is the biggest direct selling company of India and admired in all over world. ಏಕೆಂದ್ರೆ ಹೇಳಿದ್ರೆ 100 ಕಂಪನಿ ಲಿಸ್ಟ್ ತಗೊಳ್ಳುವಾಗ they have ranked 30th, and they are marching towards the 10th place. And ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ I need lot of time, but I am ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಮ್ ಪ್ರಾಡಕ್ಟ್ ಅಂದ್ರೆ ಇವ್ರದ್ದು ಹೆಲ್ತ್ ಅಂಡ್ ವೆಲ್ನೆಸ್, ಅದ್ರಲ್ಲಿರೋದು ಬೇಕಾದಷ್ಟು ಪ್ರಾಡಕ್ಟ್ ಇದೆ. ಈ ಡೀಟೇಲ್ ಆಗಿ ನಿಮ್ನ ಯಾರು ಇನ್ವೈಟ್ ಮಾಡಿದ್ರ ಅವ್ರ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ. ನಮ್ಮದ್ರಲ್ಲಿ ಇವ್ರ ದೇ ಹ್ಯಾವ್ ಅ ವೆಲ್ನೆಸ್ ಡಿವಿಷನ್, ಅದ್ರಲ್ಲಿ ವೈಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ಈವನ್ antioxidants ಇದೆ, lot of products are there, specialty products are there. And they have one more brand called Ayush Sandhi, taking Ayurveda global. That's purely Ayurvedic wellness product. Some 7-8 products we have. Adu bitre, and they have a lot of brands. Adli ondana anti-aging products. Anti-aging nilli they have plenty of products. On a Mistra Milan, that's a world-class, not Indian products, but the technology from outside and manufactured in India. For getting, we will get all these products Indian pricing. And then they have another anti-aging product that's a Swiss technology product, that's called Skin Formula. ನಿಮ್ಗೆ ಸ್ಕಿನ್ ಏನ್ ಪ್ರಾಬ್ಲಮ್ ಇದೆ ಅದು ರಿಪೇರ್ ಮಾಡ್ತಾರೆ, ಆ ತರ ಒಂದು ಪ್ರಾಡಕ್ಟ್ ಸ್ಕಿನ್ ಫಾರ್ಮುಲಾ. ಅದು ಬಿಟ್ರೆ ಅಶ್ಯೂರನ್ ಒಂದು ಬ್ರ್ಯಾಂಡ್ ಇದೆ. ದೇ ಹ್ಯಾವ್ ಲಾಟ್ ಆಫ್ ಬ್ಯೂಟಿ ಪ್ರಾಡಕ್ಟ್ಸ್, ಲಾಟ್ ಆಫ್ ಬ್ಯೂಟಿ, ಇಂಡಿಯನ್ ಪ್ರೈಸಿಂಗ್. ಆಮೇಲೆ ಅದ್ರ ಜೊತೆನ ವಿ ಹ್ಯಾವ್ ಎ ಪ್ರಾಡಕ್ಟ್ ಕಾಲ್ಡ್ FMCG division, that is called High West. ಅದರಲ್ಲಿ ಡಿಟರ್ಜೆಂಟ್ ಕ್ಲೀನರ್ ಇದೆ, and we have floor cleaner ಇದೆ, and we have vessels cleaning product ಇದೆ. Lot of products are there, and all the products we have in this High West is environment friendly product. Environment ne protect madanತ product. It doesn't have more sulfates or more phosphates or anything like that. ಆಮೇಲೆ ಇನ್ನೊಂದು ಡಿವಿಷನ್ ಇದೆ ನಮ್ದು ಪರ್ಸನಲ್ ಕೇರ್, personal cleaning products. A lot of products are there, more than 300 plus product they have. And Vestige have come with Vestige Naturals, that is a beauty segment, another product, Indian range only, with one of the best quality product. Idu bitre they have a tie-up with one of the largest corporation in the world called Sharp Corporation. ಅದ್ರ ಜೊತೆ ಇವ್ರಿಗೆ ಇನಿ ಬರೋದು ರೆವಲ್ಯೂಷನ್ ಕೂಡ ನಮ್ಗೆ ಗೊತ್ತು, ವಾಟರ್ ಅಂಡ್ ಏರ್. The pollution maximum happening in air and water. They have a best patented air purifiers with a patented technology, and we get the forest fresh air. And they have car purifiers.
and they have pitcher type, even water jets type of purification process, and they have a water purifier, that too patented product, one of the best product available in India. And also, along with all these things, Vestige have entered in the new division called the Vestige Best Deal, where it's an online portal. More than 2,000 products they have in that. They have tied up with so many companies from different states, and through this total coverage you are getting is almost 3,000 plus product as a consumer. But when you use this product, you can make some revenue through the consumer empowerment opportunity. How? Friends, understand one thing. ನೀವು ಅರ್ಥ ಮಾಡಲೇಬೇಕು. This is the fastest growing industries. Number one is direct selling. Friends, ನಾನು ಏಕೆ ಹೇಳ್ತಾ ಇರೋದು, direct selling is the fastest growing industry in the world. ನೋಡಿ, ಇದು ಅಮೆರಿಕದಲ್ಲಿ 3 lakh plus crores ಇದೆ. 3 lakh 100 years ಆಯ್ತು ಅಲ್ಲಿ ಸ್ಟಾರ್ಟ್ ಮಾಡಿ. And communist China, they have a 2 lakh plus crores. And Japan, they have a 1 lakh plus crores. And you see these three countries, how they developed in sports, how they developed in health, because the direct selling, the main thing is wellness industry. This is stated by a person called Paul Saint Pilser. And Paul Saint Pilser is a predictor. And he was the, ಅವರು actually ಎರಡು ಅಮೆರಿಕನ್ ಪ್ರೆಸಿಡೆಂಟ್ಸ್ ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ದರು. And he have written a lot of books. And one book is a famous book called God Want You to Be Rich. ಎರಡನೇ book is the book shown here, that is called the Wellness Revolution. ಆ book ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, the next $1 trillion industry is wellness. Wellness industry will create 5,000 crores 5,000 crores ಅಲ್ಲ, 5,000 crores turnover in the coming future. And he's predicted that if China have a 140 crores population, India have a 132 crores, marching towards 135 crores ಇದೆ. ಅವ್ರು ಹೇಳ್ತಾ ಇರೋದು, ಈವನ್ ಚೈನಾ ಮತ್ತೆ ಅಮೆರಿಕಾನೆ ಬೀಟ್ ಮಾಡದಂತ ಕೆಪಾಸಿಟಿ ಇಂಡಿಯಾಕ್ಕಿದೆ ಅಂತೆ. ಯಾಕಂದ್ರೆ ಬಿಕಾಸ್ ಅವರ್ ಪಾಪ್ಯುಲೇಷನ್, ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಡಿಸೀಸ್. ಸೊ ದಿಸ್ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರೀಸ್. ಇನ್ನೊಂದು ವಿಷಯ ಅಂದ್ರೆ ಇ ಕಾಮರ್ಸ್. ನಾನು ಮೊದಲೇ ಹೇಳಿದ್ರು, ವೆಸ್ಟೀಜ್ ಹ್ಯಾವ್ ಇ ಕಾಮರ್ಸ್ ಸೈಟ್, ಮೋರ್ ದನ್ 2,000 ಪ್ರಾಡಕ್ಟ್. ಒಂದೊಂದು ಸ್ಟೇಟ್ ನಲ್ಲಿ ಆ ಸ್ಟೇಟ್ ನಲ್ಲಿ ಲೋಕಲ್ ಪ್ರಾಡಕ್ಟ್ಸ್ ಟೈ ಅಪ್ ಮಾಡ್ತಾರೆ. ಸೊ these are the fastest growing industries in the world. And here with Vestige and with the winning team, we are getting a chance to associate. ನಾವು ಈ ತರ ಇಂಡಸ್ಟ್ರಿ ಜೊತೆ ಅಸೋಸಿಯೇಟ್ ಮಾಡಕೊಂತ ಅವಕಾಶ ವಿನ್ನಿಂಗ್ ಟೀಮ್ ಜೊತೆ ಮತ್ತೆ ವೆಸ್ಟೀಜ್ ನಮಗೆ ಸಿಗ್ತದೆ. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು, ನಿಮ್ಗೆ ಹೇಳ್ಬೋದ, ಯು ಆರ್ ಅಟ್ ದ ರೈಟ್ ಪ್ಲೇಸ್ ಇಫ್ ಯು ವಾಂಟ್ ಟು ಫುಲ್ಫಿಲ್ ಸಮ್ ಆಫ್ ಯುವರ್ ಡ್ರೀಮ್ಸ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ನೀವ್ ಮಾಡಬೇಕಾದ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, change your shop. You are a consumer, you have to become a prosumer. ಎಷ್ಟೋ ವರ್ಷವಾಗಿ ನಿಮ್ ಮನೆಗೆ ನೀವು ಏನೇನೋ ಪ್ರಾಡಕ್ಟ್ ತಗೋತಾ ಇದ್ರೆ ನಿಮ್ಗೆ ಏನ್ ಸಿಕ್ತು ಯೋಚನೆ ಮಾಡಿ ಸರ್. ಒಂದು ವರ್ಷ ನಿಮ್ ಮನೆಗೆ ಬೇಕಾದ ಏನೇನೋ ಪ್ರಾಡಕ್ಟ್ ಅದ, ನೀವು ಅದಕ್ಕೆ ಅಕೌಂಟ್ ತೋರಿಸಿದ್ರ. ಇಲ್ಲಿ ವೆಸ್ಟೇಜ್ ಏನ್ ಮಾಡ್ತಾರೆ, ಇನಿ ಮೇಲೆ ಯು ಹ್ಯಾವ್ ಟು ಗಿವ್ ಎನ್ ಅಡ್ರೆಸ್ ಪ್ರೂಫ್ ಅಂಡ್ ರಿಜಿಸ್ಟರ್. ಇನಿ ಮೇಲೆ ನೀವು ಯಾವ್ದು ಪದಾರ್ಥ ತಗೊಂಡ್ರು, ನಾನು ಮೊದಲು ಹೇಳಿದ 60% ಈ ಕಂಪನಿ ನಿಮ್ಗೆ ವಾಪಸ್ ಕೊಡ್ತಾರೆ. ಯಾವ ತರ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ ವಿಷಯ ಇಲ್ಲಿ ನೋಡಿ. ನೀವು ವೆನ್ ಯು ಚೇಂಜ್ ಯುವರ್ ಶಾಪ್, ವೆನ್ ಯು ಚೇಂಜ್ ಯುವರ್ ಬ್ರ್ಯಾಂಡ್, ಫೇಸ್ ನಂಬರ್ 1, ನೀವು ಒಂದು ಕನ್ಸ್ಯೂಮರ್, ಒಂದು ಸ್ಮಾರ್ಟ್ ಕನ್ಸ್ಯೂಮರ್ ಆಗಿ ರಿಜಿಸ್ಟರ್ ಮಾಡಬೇಕು ಬೈ ಗಿವಿಂಗ್ ಒನ್ ಆಫ್ ಯುವರ್ ಅಡ್ರೆಸ್. ಇಲ್ಲಿ ನಿಮ್ಗೆ ಸಿಕ್ಕೋದಂತ ಹೇಳಿದ್ರೆ 50% ಯು ವಿಲ್ ಗೆಟ್ ಬ್ಯಾಕ್. ಹೌ? ನಂಬರ್ 1 ಥಿಂಗ್ ಇಸ್ ರಿಟೈಲ್. 10 to 20% you will get all the product, whatever you purchase, you will get the bill in your name and you will get 10 to 20% discount on spot. Second, ಈ ಕಂಪನಿ ಕೊಡೋ ವಿಷಯ ರೀಪರ್ಚೇಸ್ ಆಫರ್. ಒಂದು 10% ಪ್ರಾಡಕ್ಟ್ ನಿಮಗೆ ಫ್ರೀ ಕೊಡ್ತಾರೆ, ದಟ್ ಇಸ್ ಕಾಲ್ಡ್ ರೀಪರ್ಚೇಸ್ ಆಫರ್. ಮೂರನೇದು ಕ್ಯಾಶ್ ಬ್ಯಾಕ್. ಆ ಕ್ಯಾಶ್ ಬ್ಯಾಕ್ ನಿಮ್ಗೆ ಕೊಡೋರು 5 to 11% ಒಂದು ಪಾಯಿಂಟ್ ಸಿಸ್ಟಮ್ ಮೇಲೆ ಕೊಡ್ತಾರೆ. ಇಲ್ಲಿ ಒಂದು ಪಾಯಿಂಟ್ ಅಂದ್ರೆ ಬಿಕಾಸ್ ಈ ಬಿಸ್ನೆಸ್ ನಾನು ಹೇಳಿದೆ 7 ದೇಶದಲ್ಲಿದೆ. ಸೊ ಅದನ್ನ ಪಾಯಿಂಟ್ ಕನ್ವರ್ಟ್ ಮಾಡ್ತಾರೆ. ಒಂದು ಪಾಯಿಂಟ್ ಅದು ಇಂಡಿಯಾದಲ್ಲಿ 30 ರೂಪಾಯಿ. ಸೊ ಅದೇ ತರ ಒಂದು 5 to 11% ಕ್ಯಾಶ್ ಬ್ಯಾಕ್ ವಾಪಸ್ ಕೊಡ್ತಾರೆ. ಅಂಡ್ ಎಲ್ಲಾ ತಿಂಗಳು ನೀವು 3,500 ರೂಪಾಯಿದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ, 4 ತಿಂಗಳು ಪರ್ಚೇಸ್ ಮಾಡಿದ್ರೆ ನಿಮ್ಗೆ MRP ವರ್ತ್ 3,000 ಫ್ರೀ ಪ್ರಾಡಕ್ಟ್ ಕೊಡ್ತಾರೆ. 4 ತಿಂಗಳು ನೀವು ಒಂದು ಸ್ಮಾರ್ಟ್ ಕನ್ಸ್ಯೂಮರ್ ಆಗಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾವೊಂದು ಅಪ್ರಾಕ್ಸಿಮೇಟ್ಲಿ 100 ಪಾಯಿಂಟ್ಸ್. ನಾನು ಹೇಳಿದೆ 1 ಪಾಯಿಂಟ್ ಅಂದ್ರೆ 30 ರೂಪಾಯಿ ವಿತ್ ಟ್ಯಾಕ್ಸ್, ಅದೊಂದು 3,200 3,300 ಬರ್ಬೋದು. ಸೊ ಆ ತರ ಆದ್ರೆ 4th ನಿಮ್ಗೆ ಫ್ರೀ ಪ್ರಾಡಕ್ಟ್ಸ್ ಇದೆ. ದಿಸ್ ಇಸ್ ಕಾಲ್ಡ್ phase 1. ಯು ಕ್ಯಾನ್ ಬಿಕಮ್ ಎ ಸ್ಮಾರ್ಟ್ ಕನ್ಸ್ಯೂಮರ್. ಬಟ್ ಸೆಕೆಂಡ್, from phase 2,
From a consumer to you can become an entrepreneur. So you can own a business. How? The thing is, you have to consume. You have to consume and then you have to share to your friends. Nan madade kelasa, my dear friends. I am not at all a businessman. Nanondu employee idudu. Nanage olle product siktu. Nanage ಸ್ವಲ್ಪ ದುಡ್ಡು ಸಿಕ್ತು. So ನಾನು ಏನ್ ಮಾಡಿದೆ, with the help of winning team, I enter the phase 2. Phase 2 ನಾನು ಏನ್ ಮಾಡಿದೆ, I share the idea. ನನಗೆ ಸಿಕ್ಕಿರೋದೊಂದು ಅಡ್ವಾಂಟೇಜ್, ನಾವೊಂದು ಲಿಸ್ಟ್ ಪ್ರಿಪೇರ್ ಮಾಡಿ, ನಮ್ದು ತುಂಬಾ ಫ್ರೆಂಡ್ಸ್ ಇತ್ತು ಕೇರಳ, ಕರ್ನಾಟಕ ಎಲ್ಲ. And Mujahid Sheikh was one of my friends who introduced me to you. I have told him also, he accepted it. Like that, 7 ಜನಕ್ಕೆ ನಾನು ಇದು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೆ. So phase 2 ಏನಾಯ್ತು, I became an entrepreneur. I was owning a business through Vestige and winning team. ಅಲ್ಲಿ ಏನಾಯ್ತು, ಇಂಡಿಪೆಂಡೆಂಟ್ ಬಿಸಿನೆಸ್ ಎಂಟರ್ಪ್ರನರ್ ನಾನಾಯ್ತು. ನನ್ನ ಫ್ರೆಂಡ್ಸ್ ಗಳಿಗೂ ಈ ಅವಕಾಶ ನಾನು ಕೊಟ್ಟೆ. ಅಲ್ಲಿ ಏನಾಯ್ತು ನೋಡಿ, ಇಲ್ಲಿ ನಿಮ್ಗೆ ಬರೋದು, ಇಲ್ಲಿ ನಿಮ್ಗೆ ಸಿಕ್ಕದ ಅಡ್ವಾಂಟೇಜ್ ಒಂದು, ನಿಮ್ಗೆ ಅವಕಾಶಕ್ಕೆ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಗೊಂದು ಸ್ಪಾನ್ಸರ್ ಬೇಕು, ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ಸೆಕೆಂಡ್, ವೆಸ್ಟೇಜ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾರೆ, that you want to discount, and they will give you money, they will give you foreign room, ಅದೆಲ್ಲ ಅವರು ಕೊಡ್ತಾರೆ. And winning team will give you the system. ನಾನು ಹೇಳಿದೆ ಫ್ರೆಂಡ್ಸ್, ರಿಲಯನ್ಸ್ ಫಾರ್ ಸಿಸ್ಟಮ್ ಸಕ್ಸಸ್ಫುಲ್ ಅದಕ್ಕೆ ದೇ ಯೂಸ್ ಜನರೇಟೆಡ್ ಸಿಸ್ಟಮ್. ಇಲ್ಲಿ ವಿನ್ನಿಂಗ್ ಟೀಮ್ ಏನ್ ಮಾಡ್ತಾರೆ, ಈ ಬಿಸ್ನೆಸ್ ನಿಮ್ಗೆ ಡೆವಲಪ್ ಮಾಡಕ್ಕೆ, ಈ ಬಿಸ್ನೆಸ್ ನಿಮ್ಗೆ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಟ್ರೈನಿಂಗ್, ಮೆಂಟರ್ಶಿಪ್, ಅಡ್ವೈಸ್ ಎಲ್ಲ ಇವ್ರು ಕೊಡ್ತಾರೆ ವಿನ್ನಿಂಗ್. ಸೊ ಅದಕ್ಕೆ ನಿಮ್ಗೆ ಏನ್ ಬೇಕಾಗಿಲ್ಲ ಫ್ರೆಂಡ್ಸ್. ನಾನು ಏಕೆ ಹೇಳ್ತಂದ್ರೆ, ನನ್ ಜೊತೆ ಆಟೋ ರಿಕ್ಷಾ ಡ್ರೈವರ್ಸ್ ಇದೆ, ಅವರು ಈ ಬಿಸ್ನೆಸ್ ಮಾಡ್ತಾರೆ. ನನ್ ಜೊತೆಗೆ ಗೆಸೆಟೆಡ್ ಆಫೀಸರ್ಸ್ ಇದೆ, ಡಾಕ್ಟರ್ಸ್ ಇದೆ, ಎಂಜಿನಿಯರ್ಸ್ ಇದೆ, ಈವನ್ ಸ್ಟೂಡೆಂಟ್ಸ್ ಇದೆ. ಸೊ ಅಲ್ಲಿ ಏನ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ 9 types ಆಫ್ ಇನ್ಕಮ್. ಫ್ರಮ್ ಎ ಕನ್ಸ್ಯೂಮರ್ ಯು ವಿಲ್ ಬಿಕಮ್ ಎನ್ ಆಂಟ್ರಪ್ರನರ್ ಆಗುವಾಗ ನಿಮ್ಗೆ ಸಿಗ್ತದೆ. ನಂಬರ್ 1 ಥಿಂಗ್, ಸೇವಿಂಗ್ ಆನ್ ಕನ್ಸಂಪ್ಷನ್. ಮೊದಲೇ ನಾನು ಹೇಳಿದೆ 10 to 20%. 9 types ಆಫ್ ಇನ್ಕಮ್. ಅಂಡ್ ದಿಸ್ ಪ್ಲಾನ್ ಇಸ್ ಕಾಲ್ಡ್ ಆತ್ಮ ನಿರ್ಭರ್ ಪ್ಲಾನ್. ಯಾವಾಗ ನಮ್ ಪ್ರೈಮ್ ಮಿನಿಸ್ಟರ್ ರೆಸ್ಪೆಕ್ಟೆಡ್ ನರೇಂದ್ರ ಮೋದಿ ಸರ್, when he introduced the Atma Nirbhar, our company also declared a plan called the Atma Nirbhar plan. And so, and the Atma Nirbhar plan, they have raised the income, reduced the business, and the consumer, they have given lot of facilities. And one nodi, saving on consumption 10-20%. Second, performance bonus. ನೀವು ಮಾಡಿದ ಬಿಸ್ನೆಸ್, ನೀವು ಪರ್ಚೇಸ್ ಮಾಡಿದ ಪ್ರಾಡಕ್ಟ್ಗೆ ಅದಕ್ಕೆ ನಾನು ಹೇಳಿದೆ $1.30 ಅಂತ ಹೇಳ್ಬಿಟ್ಟು 5-11% ನಿಮ್ಗೆ ವಾಪಸ್ ಕೊಡ್ತಾರೆ, ಕ್ಯಾಶ್ ಬ್ಯಾಕ್ ಅಂತ ಹೇಳ್ಬೋದು. ಆಮೇಲೆ ಇನ್ನು ನೋಡಿ, ಬ್ರಾನ್ಸ್ ಡೈರೆಕ್ಟರ್. ಯಾವ ನೀವು 11% ಆಗುವಾಗ ನೀವು 1,65,000 ಬಿಸ್ನೆಸ್ ಮಾಡಿದೆ, ಯು ವಿಲ್ ಗೆಟ್ ಅನದರ್ ಇನ್ಕಮ್ ಕಾಲ್ಡ್ 4% ಬ್ರಾನ್ಸ್ ಡೈರೆಕ್ಟರ್ ಬೋನಸ್. ನೆಕ್ಸ್ಟ್ ದೆನ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 14%, and leadership overriding bonus another big money, that is 16%. Then you are get some funds. ಅದು ಒಂದೊಂದೆಲ್ಲ ಟ್ರಾವೆಲ್ ಫಂಡ್ 5%, ಕಾರ್ ಫಂಡ್ 5%, and house fund 5%, and ಎಲೈಡ್ ಕ್ಲಬ್ ಬೋನಸ್ that is called 2%, ಬಿಗ್ ಮನಿ. ಈ ತರ 9 ಇನ್ಕಮ್ ನೀವು ಕೊಡ್ತಾರೆ. ಫ್ರೆಂಡ್ಸ್, ನಮ್ಗೆ ಗೊತ್ತು ನೋಡಿ, ನೀವೊಂದು ಒಳ್ಳೆ ಪಿಕ್ಚರ್ ನೋಡಿದ್ರೆ ನೀವು ರೆಕಮೆಂಡ್ ಮಾಡಲ್ವಾ? ನೀವೊಂದು ಒಳ್ಳೆ ರೆಸ್ಟೋರೆಂಟ್ ಹೋಗಿ ಒಳ್ಳೆ ಫುಡ್ ತಗೊಂಡ್ರೆ ರೆಕಮೆಂಡ್ ಮಾಡಲ್ಲ? ನಿಮ್ಗೆ ಏನಾದ್ರು ಸಿಗ್ತದ? ಸಿಕ್ಕಲ್ಲ. ಅವ್ರಿಗೆ ಏನಾದ್ರು ಸಿಗ್ತದ? ನೀವು ರೆಕಮೆಂಡ್ ಮಾಡಿದ ಮೇಲೆ ಬಂದು ಆ ಊಟ ತಗೋರು ಇಲ್ಲಿಂದ ಮೂವಿ ನೋಡ್ರಿಗೆ ಅವ್ರಿಗೆ ಏನು ಸಿಕ್ಕ. ಬಟ್ ಹಿಯರ್ ಇಟ್ಸ್ ಅ ವಿನ್ ವಿನ್. ವಿತ್ ದ ವಿನ್ನಿಂಗ್ ಟೀಮ್ ನೀವು ಇದು ವರ್ಡ್ ಆಫ್ ಮೌತ್, ನಮ್ಗೆ ಗೊತ್ತು, ನಮ್ಗೆ ಇಷ್ಟಪಟ್ಟರೆ ನಾವು ರೆಕಮೆಂಡ್ ಮಾಡ್ತಾರೆ. ಸೇಮ್ ಥಿಂಗ್ ಇಲ್ಲಿ ನೀವು ಶೇರ್ ಮಾಡಿದ್ರೆ, ರೆಕಮೆಂಡ್ ಮಾಡಿದ್ರೆ, ಯು ಕ್ಯಾನ್ ಬಿಕಮ್ ರಿಚ್. ಅದಕ್ಕೆ ವಿನ್ನಿಂಗ್ ಟೀಮ್ ನಮ್ಗೊಂದು ಸಿಸ್ಟಮ್ ಕೊಡ್ತಾರೆ, ಅವ್ರು ನಮ್ಗೆ ಎಡ್ಯುಕೇಶನ್ ಕೊಡ್ತಾರೆ, ಅವ್ರು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಈ ತರ ನೀವೊಂದು 6, 7, 8 ಜನ, ಎಷ್ಟು ಜನ ಬೇಕಾದ್ರೆ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಆ ತರ ಅವರು ಪರ್ಚೇಸ್ ಮಾಡುದು, ದಟ್ ಈಸ್ ಆಲ್ಸೋ ಕುಮಿಲಿಯೇಟ್. ಅದು ಕುಮಿಲಿಯೇಟ್ ಆಗಿ ನಿಮ್ ಬಿಸ್ನೆಸ್ ಅಂತ. ಸೊ ಆ ಕುಮಿಲೇಟಿವ್ ಬಿಸ್ನೆಸ್ ನಲ್ಲಿ ನೋಡಿ, ಯಾವ ತಿಂಗಳ, 1 ತಿಂಗಳಿನಲ್ಲೇ ಇದರಲ್ಲಿ 5,500 PV ಅಂತ ಹೇಳಿದ್ರೆ ಇದು ಕುಮಿಲೇಟಿವ್ ಅಚೀವ್ ಮಾಡಬಹುದು. ಯಾವಾಗ ನೀವೊಂದು 1,65,000 ಬಿಸ್ನೆಸ್ ರೀಚ್ ಆತ, ಯು ಆರ್ ಕಾಲ್ಸ್ ಅ ಬ್ರಾನ್ಸ್ ಡೈರೆಕ್ಟರ್ ಅಂಡ್ ಯು ವಿಲ್ ರೀಚ್ 11%. ಅದು ನೀವು ಒಂದೇ ತಿಂಗಳಲ್ಲಿ, 1 ವಾರದಲ್ಲಿ ಮಾಡೋರಿದೆ ವಿತ್ ಮೀ. 1 ವಾರದ ಮೇಲೆ 1,60,000 ಬಿಸ್ನೆಸ್ 10 ಫ್ರೆಂಡ್ಸ್ 20 ಫ್ರೆಂಡ್ಸ್ ಮಾತ್ರ ಆಗ್ಬೋದು. ನೋಡಿ, ಆ ತರ ನೀವು ಒಂದೇ ತಿಂಗಳಲ್ಲಿ ಮಾಡಿದ್ರೆ ನಿಮ್ಗೆ 4,500 ಪಾಯಿಂಟ್ಸ್ ಸಾಕು. ಹಂಗಂದ್ರೆ ಅಪ್ರಾಕ್ಸಿಮೇಟ್ಲಿ 1,30,000 ಬಿಸ್ನೆಸ್ ಮಾಡಿದ್ರೆ ಯು ವಿಲ್ ಬಿಕಮ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಲೆವೆಲ್ ಆಫ್ ಇನ್ಸೆಂಟಿವ್ ಅಂಡ್ ಯು ಆರ್ ಕಾಲ್ಡ್ ಅ ಬ್ರಾನ್ಸ್ ಡೈರೆಕ್ಟರ್. ನೋಡಿ, ನೀವೊಂದು ಬ್ರಾನ್ಸ್ ಡೈರೆಕ್ಟರ್ ಆಯ್ತು, ನಿಮ್ಗೊಂದು 6,000, 7,000, 10,000 ತನಕ ದುಡ್ಡು ಸಿಗ್ಬೋದು. ಆಮೇಲೆ ನೀವು ಇಂಟ್ರೊಡ್ಯೂಸ್ ಮಾಡೋ ವ್ಯಕ್ತಿನ ಇದೇ ತರ ಮಾಡಿದ್ರೆ, ಅವ್ರನ್ನ ಬ್ರಾನ್ಸ್ ಮಾಡಿದ್ರೆ, ನೀವು ಆರ್ ಕಾಲ್ಡ್ ಅ ಸಿಲ್ವರ್ ಡೈರೆಕ್ಟರ್. ಅಲ್ಲಿ ನಿಮ್ಗೆ ಏನ್ ಸಿಕ್ತಂತ ಹೇಳಿದ್ರೆ 14% ಎಕ್ಸ್ಟ್ರಾ ಈ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಕೊಡ್ತಾರೆ.
ನಿಮ್ಗೆ LOB 16% ಕೊಡ್ತಾರೆ, ಟ್ರಾವೆಲ್ ಫಂಡ್ ಕೂಡ ಸಿಗ್ತದೆ. ನೋಡಿ ಇದರಲ್ಲಿ ಸಿಲ್ವರ್ ಅಂತೆಲ್ಲ ತುಂಬಾ ಕಡಿಮೆ ಬಿಸ್ನೆಸ್. ಒಂದು 2 ಲಕ್ಷ ಬಿಸ್ನೆಸ್ ಮಾಡಿದ್ರೆ ವಾಟ್ ಆರ್ ಯು ಗೋಯಿಂಗ್ ಟು, ಯು ವಿಲ್ ಗೆಟ್ ಎ 400. These are the 400 by lot of people. We have all seen lot of places. So ನಿಮ್ಗೆ you will get a 400 when you become a silver director. ನೋಡಿ ಆಮೇಲೆ ಇನ್ನೊಬ್ಬರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದೆ, ಅವರು ಇದೇ ತರ 11% ಆದ್ರೆ you are called a gold director. You will get more money. ಮೇಡಿ 20,000 ಮೇಲೆಲ್ಲ ದುಡ್ಡು ನೀವು ತಗೋಬಹುದು. ಆಮೇಲೆ ಇನ್ನೊಂದು ನೀವು 3 ಜನ ನೀವು ಇಂಟ್ರೊಡ್ಯೂಸ್ ಮಾಡಿ 3 ಜನ 11% ಆದ್ರೆ you are called a star director. ಸ್ಟಾರ್ ಡೈರೆಕ್ಟರ್ you will get a car fund. ಫ್ರೆಂಡ್ಸ್, ಈ ಕಾರ್ ಫಂಡ್ ಅಂದ್ರೆ ಅದು 3 ತಿಂಗಳು ನೀವು ಮೇಂಟೈನ್ ಮಾಡಿದ್ರೆ ಕಂಪನಿ ವಿಲ್ ಗಿವ್ ಯು ಕಾರ್ ಫಂಡ್. ಅದು ನೀವು ಮಾಡಿದ ಬಿಸ್ನೆಸ್ ಅಲ್ಲ, ಕಂಪನಿದು ಟರ್ನ್ ಓವರ್ದು 5%. More than 7,000 people have purchased cars. ನನ್ನ ಇಂಟ್ರೊಡ್ಯೂಸ್ ಮುಜಾಹಿದ್ ಶೇಖ್ has purchased a car. Here see my sponsor Bharadhan sir, he have purchased a Benz. I could purchase a car worth 18 lakhs. Lot of people, more than 60 ಜನ ಇವತ್ತು ನಮ್ಮ ಟೀಮ್ ಅಲ್ಲಿ ಕಾರ್ ಪರ್ಚೇಸ್ ಮಾಡಿದ್ರೆ through this opportunity. ಫ್ರೆಂಡ್ಸ್, ನೆಕ್ಸ್ಟ್ ಅಂತ ಹೇಳಿದ್ರೆ ನೀವು 3 ಜನ ಹೇಳಿದ್ರು, 4 ಜನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು 11% ಆದ್ರೆ ಯು ಆರ್ ಕಾಲ್ಡ್ ಡೈಮಂಡ್ ಡೈರೆಕ್ಟರ್. ಆದ್ರೆ ನಾನು ಮೊದಲು ತೋರಿಸೋದು ನಿಮ್ಗೆ ಸಿಕ್ಕದು ಏಷ್ಯನ್ ಟ್ರಿಪ್. ಆದ್ರೆ ಡೈಮಂಡ್ ಆಗ್ಬಿಟ್ರೆ ಯು ಕ್ಯಾನ್ ರೀಚ್ ಅಪ್ ಟು ಇನ್ಕಮ್. ಸ್ಟಾರ್ ಡೈರೆಕ್ಟರ್ ಯು ಕ್ಯಾನ್ ರೀಚ್ ಅಪ್ ಟು 50,000 rupees, and up to diamond director you can reach up to 1 lakh rupees income with the international trip and lot of benefits. And next ಅಂತ ಹೇಳಿದ್ರೆ ನೀವು 6 ಜನನ ಇಂಟ್ರೊಡ್ಯೂಸ್ ಮಾಡಿದ್ರೆ, 6 ಜನ ಇಂಟ್ರೊಡ್ಯೂಸ್ ಮಾಡಿದ್ರೆ 6 ಜನ 11% ಆದ್ರೆ ಯು ಆರ್ ಕಾಲ್ಡ್ ಅ ಕ್ರೌನ್ ಡೈರೆಕ್ಟರ್. ನಿಮ್ಗೆ ಕಾರ್ ಫಂಡ್ ಸಿಗ್ತದೆ ಅಂಡ್ ಯು ವಿಲ್ ಗೆಟ್ ಅನದರ್ ಇನ್ಕಮ್, ಬಿಗ್ ಮನಿ ಕಾಲ್ಡ್ ಹೌಸ್ ಫಂಡ್. ನೋಡಿ, ಕಾರ್ ಫಂಡ್ ನಿಮ್ಗೆ ಈ ಕಂಪನಿ ಕೊಡೋದು 80,000 ತರ ಮ್ಯಾಕ್ಸಿಮಮ್ ಕೊಡ್ತಾರೆ. ಮೈ ಸ್ಪಾನ್ಸರ್ ಅಂಡ್ ಮೀ ವಿ ಆರ್ ಟೇಕಿಂಗ್ 80,000 ಸಿಗ್ತಾ ಇದೆ, ಬಿಕಾಸ್ ಯು ಆರ್ ರಿಚ್ ಮ್ಯಾಕ್ಸಿಮಮ್. ವಿ ವಿಕೆನ್ DUCD ಡಬಲ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಅಂತ ಕೊರೋನಾ ಚಾಲೆಂಜ್ ಪೀರಿಯಡ್. ಅಂಡ್ ಇಲ್ಲಿ ನೋಡಿ ನಿಮ್ಗೆ ಹೌಸ್ ಫಂಡ್ 3%. ನೀವು ಮಾಡಿದ ಬಿಸ್ನೆಸ್ ಅಲ್ಲ, ಕಂಪನಿದು ಟರ್ನ್ ಓವರ್ದು ಅದನ್ನೊಂದು ರೇಷಿಯಲ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಇಲ್ಲಿ ನೋಡಿ, ಕ್ರೌನ್ ಡೈರೆಕ್ಟರ್ ಆದ್ರೆ ಯು ವಿಲ್ ಗೆಟ್ ಆಲ್ ದ 8 ಟೈಪ್ ಆಫ್ ಇನ್ಕಮ್. ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎ ಹೌಸ್ ಅಂಡ್ ಮ್ಯಾಕ್ಸಿಮಮ್ 1 ಲಕ್ಷ ತನಕ ತಿಂಗಳಿಗೆ ನಿಮ್ಗೆ ಸಿಗ್ತದೆ ಹೌಸ್ ಫಂಡ್. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳುದು ನೋಡಿ, ದೀಸ್ ಆರ್ ಆಲ್ ಕಾಲ್ಡ್ ರೆಕಗ್ನೇಷನ್. ಈ ಕಂಪನಿಗೆ ಒಂದು ಫಂಕ್ಷನ್ ಇದೆ, ಅವಾರ್ಡ್ ಫಂಕ್ಷನ್. ಅಲ್ಲಿ ಅವ್ರಿಗೆ ಅವಾರ್ಡ್ ಕೊಡ್ತಾರೆ. ನೋಡಿ, ನೀವು ಯಾವಾಗ 11% ಆಗುತ್ತಾರ ನಿಮ್ಗೆ ಬ್ರಾನ್ಸ್ ಡೈರೆಕ್ಟರ್ ಅಂತ ಹೇಳ್ತಾರೆ. ನೀವು ಒಬ್ಬರು 11% ಕ್ರಿಯೇಟ್ ಸಿಲ್ವರ್ ಡೈರೆಕ್ಟರ್ ಅಂತ ಹೇಳ್ತಾರೆ. 2 ಬ್ರಾನ್ಸ್ ಕ್ರಿಯೇಟ್ ಮಾಡಿ ನಿಮ್ಗೆ ಗೋಲ್ಡ್ ಡೈರೆಕ್ಟರ್ ಅಂತ ಹೇಳ್ತಾರೆ. 3 11% ಹೋಲ್ಡರ್ಸ್ ಬ್ರಾನ್ಸ್ ನ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಯು ಕ್ಯಾನ್ ಪರ್ಚೇಸ್ ಕಾರ್, ಯು ವಿಲ್ ಗೆಟ್ ಕಾರ್ ಫಂಡ್, ಯು ವಿಲ್ ಗೆಟ್ 400. ಅಂಡ್ 4 ಜನನೇ 11% ಮಾಡಿದ್ರೆ ನಿಮ್ಗೆ ಡೈಮಂಡ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಸೊ ಯು ವಿಲ್ ಗೆಟ್ ಎ 400 ಪ್ಲಸ್ 1 lakh ಪ್ಲಸ್ ಇನ್ಕಮ್. ಅಂಡ್ 6 ಜನನ ನೀವು 11% ಮಾಡಿದ್ರೆ ತುಂಬಾ ಸುಲಭ ಸರ್. ಇಟ್ ಈಸ್ ವೆರಿ ಈಸಿ with the winning team system. You are called a crown director. You will get all the 8 types of income. And ನೋಡಿ, 8 ಜನನ ಕ್ರಿಯೇಟ್ ಮಾಡಿದ್ರೆ you are called a universal crown director. You can get more than 2 lakhs rupees income monthly. And double crown director ಅಂತ ಹೇಳಿದ್ರೆ 12 members ನೇ 11% ಅಚೀವ್ ಮಾಡಿಸಿದ್ರೆ you are called double crown director. You can earn almost 5 lakh plus income. And if you can create 16 people 11% holders, 16 browns in different 11 legs, you are called a double universal crown. That highest level. Friends, I will tell you, ಈ ಲೆವೆಲ್ ನಲ್ಲಿ you can get more than 7 lakh, 8 lakhs, 20 lakhs, 30 lakhs rupees income. The highest earner in Vestige today earns 1 crore 18 lakhs. And our chief mentor earns about 66 lakhs rupees. That is the power of passive income, my dear friends. And e person, double universal crown director, the highest person. There was a corona challenge happening in our city, Trivandrum. And I was unable to, triple lockdown. The power of winning team system. I could become a double universal crown director. Nandu capacity nalla. It is because of the system I followed. The system had made me the double universal crown the month of July. And my sponsor, Bharadhan sir, also became double universal crown director with the power of system. Friends, why I am telling you, this is not your personal charisma. This is the power of the winning team system, that if you have some big dreams, you can achieve car, you can go to 400, you can earn lakhs of rupees. ಇದಕ್ಕೆ qualification criteria definitely ಇದೆ. Number one thing, you must have a reason or a dream. ನಾನು ಮೊದಲು ಹೇಳಿದೆ, ನಾನು ಬೆಂಗಳೂರಿನಲ್ಲಿ ಸಿಲ್ಕ್ ಬೋರ್ಡ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಇರಲಿಲ್ಲ. ಬ್ಯಾಚುಲರ್ ಆಗ ಐ ವಾಸ್ ಎಂಜಾಯಿಂಗ್ ಎ ಲಾಟ್. ಬಟ್ ಮದುವೆ ಆಗುವಾಗ ನನಗೆ ಅರ್ಥ ಆಯ್ತು, ಬಿಕಾಸ್ ಮೈ ವೈಫ್ ವಾಸ್ ವೆರಿ ಮಚ್ ಎಕ್ಸ್ಪೆನ್ಸಿವ್. I could provide her all the needs of her. So I was doing a compromising life. So 5 years back,
when winning team come with the opportunity, and my sponsor, Bharadhan sir, he was a retired Tagalsidare, showed me this opportunity, I grabbed it. Now the grab madadeke gotta, I was having some big dreams. Friends, idakke qualification nenge ಒಂದು dream or reason ನೀವು ಇದು ಮಾಡಬಹುದು. Second thing andre, you must be teachable and coachable. I'll tell you why. Friends, ನೋಡಿ ಏನಾದರೂ ಹೊಸದಾಗಿ ಮಾಡಬೇಕಾದ್ರೆ you have to learn it. So here winning team will make you teachable and coachable. So you will get a mentor at a free of cost, and they will direct you, they will guide you. And only condition, the third condition is you must complete 18 years of age. 18 ವರ್ಷ, that is the government rule. ನನ್ನ ಜೊತೆ ಕಾರ್ ಅಚೀವ್ ಮಾಡೋದು one girl is a student in Tripunithura. She's only 20 years old, studying for post graduation, but she could purchase a car of 12 lakhs rupees. And another one car achiever in my team is 70-year-old. Just imagine, if you have some big dream, and if you have a steady, positive mindset, anything is possible, friends. And now I want to tell you, Mr. Mujahid Sheikh, he introduced me. He became a crown director in the Corona Challenge. And now his downline, Mr. Sunil Kumar from Mysore, he's also became a diamond director. And there are lot of star directors in our Karnataka team. So why I'm telling you, anything is possible if you have a steady, positive, constant mindset. Because the qualification from a consumer to become an entrepreneur, to become a business owner, to become a big passive income creator is possible with one of your decision to change your shop and learning with the winning system. Now, how can you enter? Grab the offers. Enter madbekara, there are a lot of ways. Number one thing, what we recommend, our organization recommend, that is double elite. This I am telling you from the Bharadhan sir's Eloise point of view. Double elite means you can purchase a water purifier, air purifier, some of the products worth 55,000 rupees you can start. And you will get a good income. You can create a good income in the next month. And second thing we recommend, Elite Club. Means you can either purchase a water purifier or an air purifier and some of the products. So you have to invest some 35,000 rupees. Elite Club, you can, next month onwards, you will start getting passive income. Innondandre, faster. ಅದು ವೆಸ್ಟೇಜ್ ಕಂಪನಿನ ರೆಕಮೆಂಡ್ ಮಾಡ್ತಾರೆ 10,000 rupees investment, and you will get approximately 12 to 30,000 rupees product. You will get all the offers, and you can start with the 282 points, and that's a fast start joining. And next is the last and the least, this executive joining. You can grab a 125 PV, almost 5,000 rupees product, and you can start. Company never say to start anything. You have a freedom, but it is your business which can change your life. So ನೀವೇ ಯೋಚನೆ ಮಾಡಿ ಯಾವ್ದ್ರಲ್ಲಿ ಬೇಕಲ್ಲ. So we usually recommend the first or second one, but it is up to you. You can choose to enter through this offer. And friends, I want to tell you one thing. ನಮ್ದು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಒಂದು ವ್ಯಕ್ತಿ ತಗೊಳಕ್ಕೆ 20 ವರ್ಷ 30 ವರ್ಷ ಒಂದು ಫ್ಯಾಮಿಲಿ ಒಂದು ಆಫೀಸ್ ನಲ್ಲಿ ಒಂದು ಕೆಲಸ ಮಾಡ್ತಾರೆ. 20 ವರ್ಷ 30 ವರ್ಷ ಬಿಟ್ಟು ಅವರು ಯಾವ್ದಾದ್ರು ಲೈಫ್ ನಲ್ಲಿ ಒಂದು ಮನೆ ಕಟ್ಸೋದು, ಇಲ್ಲಾಂದ್ರೆ ಒಂದು ಕಾರ್ ಪರ್ಚೇಸ್ ಮಾಡೋದು, ಸ್ವಲ್ಪ ಪೆನ್ಷನ್ ತಗೊಳ್ಳೋದು, ಸ್ವಲ್ಪ ಇನ್ಕಮ್ ತಗೊಳ್ಳೋದು, ಆವಾಗ ಮಕ್ಕಳೆಲ್ಲ ದುಡ್ದಾ ಇರ್ತದೆ. ದೇ ವಿಲ್ ಆಲ್ ಗೋ ಅಂಡ್ ಯು ವಿಲ್ ರಿಮೇನ್ ವಿಥೌಟ್ ಮನಿ, ವಿಥೌಟ್ ಇನ್ಕಮ್. ಬಟ್ ಹಿಯರ್ ಕಮ್ಸ್ 20 ವರ್ಷ 30 ವರ್ಷ ನೀವು ಸಂಪಾದನೆ ಮಾಡೋದು ಬರೀ 5 ವರ್ಷದಲ್ಲಿ with the help of winning team and Vestige, you can create lakhs of rupees passive income, crores of rupees passive income, if you are determined and if you have a dream. Friends, ನಾನು ಒಂದು ವಿಷಯ ಹೇಳ್ತೀನಿ ನೋಡಿ, ಇದೊಂದು ಆಪಲ್. ಈ ಆಪಲ್ ನೀವು ಬೇಕಾದ್ರೆ ತಗೋಬಹುದು, ಬಟ್ ಫ್ರೆಂಡ್ಸ್ ನೀವು ಇದ್ರದ್ದು ಬಿತ್ತನೆ, ಇದ್ರದ್ದು ಸೀಡ್ ನ ಪ್ಲಾನ್ ಮಾಡಿದ್ರೆ, ಅದೊಂದು ಮರ ಬಿಟ್ರೆ, ಯು ಕ್ಯಾನ್ ಗೆಟ್ ಪ್ಲೆಂಟಿ ಆಫ್ ಆಪಲ್ಸ್. ಈ ಬಿಸಿನೆಸ್ ಆತರ ನಿಮ್ದು ಫ್ರೆಂಡ್ಸ್ಗೆ ನೀವು ರೆಕಮೆಂಡ್ ಮಾಡುವಾಗ ಅವ್ರಿಗೂ ಕೂಡ ಈ ಅವಕಾಶ ನೀವು ಕೊಡ್ತಾರೆ. ಅಂಡ್ ದಿಸ್ ಇಸ್ ದ ಪರ್ಸನ್, ಅವರ್ ಚೀಫ್ ಮೆಂಟರ್ SP Beryl, who has been awarded the 50 most admired global Indians. Last year he grabbed this award. Ivattu winning team is spread over all the 8 countries, and lot of people are utilizing. Bekadast jana ee opportunity use ಮಾಡ್ತಾರೆ. They all purchased cars through Vestige. They all changed their life. They are all enjoying passive income with the help of winning team, with the direction of our chief ministry SP Beryl. And I want to tell you one thing, friends. Do you want to change your life? Do you want to fulfill some of your dreams? ನಿಮ್ ಲೈಫ್ ನಲ್ಲಿ ಇದೇ ತರ ಹೋಗ್ಬೇಕಾ, ಅದ ನಿಮ್ ಲೈಫ್ ನಲ್ಲಿ
ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಕ್ಕೆ, ನಿಮ್ ಮಕ್ಕಳಿಗೆ ಒಳ್ಳೆ ಹ್ಯೂಜ್ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಕ್ಕೆ, ನಿಮ್ ನೆಕ್ಸ್ಟ್ ಜನರೇಷನ್ಗೆ ಲೆಗಸಿ ಕ್ರಿಯೇಟ್ ಮಾಡಕ್ಕೆ ನೀವು ತಯಾರಾಗಿದ್ರೆ ಫ್ರೆಂಡ್ಸ್, ಐ ಟೆಲ್ ಯು, ಹಿಯರ್ ಈಸ್ ಅ ಪರ್ಸನ್, ಬಿಲ್ ಗೇಟ್ಸ್ ಹ್ಯಾಸ್ ಟೋಲ್ಡ್ ಯು. ಅವ್ರ ಹತ್ರ ಹೇಳಿದ್ರು, ಹೌ ಯು ಬಿಕೇಮ್ ಸಕ್ಸಸ್ಫುಲ್, ಅಂಡ್ ಹಿ ಟೋಲ್ಡ್ ದಿಸ್ ಕ್ಯಾಪ್ಷನ್, I was in the right business with the right place at the right time. Friends, I also want to tell you, Paul Pilser says, in the coming 5 years, wellness revolution, Ayurvedic wellness revolution, e-commerce will create crores of rupees business, next $1 trillion industry. And we are in that industry. We are in that direct selling. So it's going to create, ಇವತ್ತು ನೋಡಿ 13,000 ರೂಪಾಯಿದ turnover ಇಂಡಿಯಲ್ಲಿ ನಡೆಯುವುದು. And government wants to take it to 65,000 crores, my dear friends. Adinalli Vestige, the biggest direct selling company of India, ಅವರದು ಟಾರ್ಗೆಟ್ ಕೂಡ ಇವಾಗ 2,300 ಕೋಟಿ ಟರ್ನ್ ಆಗಿ ಇಂಡಿಯಾದ ನಂಬರ್ 1 ಕಂಪನಿ ಆಗಿದೆ. ವರ್ಲ್ಡ್ 30ನೇ ಪ್ಲೇಸ್ ರೀಚ್ ಆಗಿದೆ. ಈ ಕಂಪನಿದ ಡ್ರೀಮ್ ಕೂಡ ನೆಕ್ಸ್ಟ್ 2025 ನಲ್ಲಿ 20,000 ಕ್ರೋರ್ಸ್ ಕ್ರಿಯೇಟ್ ಮಾಡಿ 50 ದೇಶಗಳಲ್ಲಿ ಬಿಸ್ನೆಸ್ ರೆಡಿ ಮಾಡಕ್ಕೆ ಅವರು ರೆಡಿ ಆಗವರೆ. And Gautam Bali sir ready. The question is, ಇಲ್ಲಿ ನಮ್ಗೆ ಸಿಕ್ಕುವಂತ ಅವಕಾಶ, ನೀವು ರೆಡಿ ಆಗಿದ್ರೆ, if you can see some big dreams, by changing your shop, by changing your brand, you can become rich and famous. You can create huge passive income. You can become a millionaire. So grab this opportunity. ನಿಮ್ಮನ್ನ ಯಾರು ಇನ್ವೈಟ್ ಮಾಡೋರೋ ಅವರ ಜೊತೆ ಡಿಸ್ಕಸ್ ಮಾಡಿ, take a decision, come join with us. Let us change the world, your world, to a beautiful world. Let us fulfill all your dreams. All the best. Thank you and good night. Oh, wow. Super. Sir, ನಿಮ್ಮ ಈ ಒಂದು ಗ್ರಾಹಕರ ಸಬಲೀಕರಣದ ಅವಕಾಶದ ಒಂದು ನಮಗೇನು ಪ್ರೆಸೆಂಟ್ ಮಾಡಿದ್ದೆ, ನಿಜವಾಗ್ಲೂ ಒಂದು ಅದ್ಭುತವಾದದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು 4-5 ಪಾಯಿಂಟ್ ಹೇಳಿದ್ದಾರೆ. ನಿಜವಾಗ್ಲೂ ಅದು ಹೇಳಿಲ್ಲ ಅಂದ್ರೆ ನನಗೆ ಮುಂದೆ ಹೋಗಕ್ಕೆ ಆಗುದೇ ಇಲ್ಲ. ಬಟ್ ಆದ್ರೂ ನಾನು ಹೇಳಕ್ ಇಷ್ಟಪಡ್ತೀನಿ, 21ನೇ ಶತಮಾನದಲ್ಲಿ ಗಣ್ಯ ವ್ಯಕ್ತಿಗಳು ಏನು ಹೇಳಿದ್ದಾರೆ, ಡಾಕ್ಟರ್ ಪಾಲ್ ಪಿಲ್ಸರ್ ಇರಬಹುದು, ಅಥವಾ ವಾರನ್ ಬಫೆಟ್ ಇರಬಹುದು, ಅಥವಾ ಬಿಲ್ ಗೇಟ್ಸ್ ಇರಬಹುದು, ಜೊತೆಯಲ್ಲಿ ರಾಬರ್ಟ್ ಕಿಯೋಸಕಿ ಇದೆ. ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮುಖ್ಯವಾಗಿ ಈ 21ನೇ ಶತಮಾನದಲ್ಲಿ ನಡೆಯೋ ಒಂದು ಮುಖ್ಯವಾದ ವ್ಯವಹಾರ ಮತ್ತೆ ಒಂದು ಸೊಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಈ ಪ್ಯಾಂಡಮಿಕ್ ಅಲ್ಲಿ ಮತ್ತೆ ರೆಸಿಷನ್ ಫ್ರೀ ಬರ್ಬೇಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ನೇರ ಮಾರಾಟ ಪದ್ಧತಿ, ಜೊತೆಯಲ್ಲಿ ಇ ಕಾಮರ್ಸ್, ಜೊತೆಯಲ್ಲಿ ವೆಲ್ನೆಸ್. ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಇಂದ ನಮಗೆ ಹಣದ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಮತ್ತೆ ವೆಲ್ನೆಸ್ ಇಂದ ಉತ್ತಮ ಆರೋಗ್ಯ ಸಿಗುತ್ತೆ, ಮತ್ತೆ ಡಿಜಿಟಲ್ ವರ್ಲ್ಡ್ ಅಲ್ಲಿ ನಾವು ಇಡೀ ವಿಶ್ವದಲ್ಲಿ ನಮ್ಮ ಕಾಂಟ್ಯಾಕ್ಟ್ ಅನ್ನು ಸೃಷ್ಟಿಸಬಹುದು. ಈ ಒಂದು ಗ್ರಾಹಕರ ಸಬಲೀಕರಣ ಅವಕಾಶದಲ್ಲಿ ಇಂಥ ಒಂದು ಅತ್ಯುತ್ತಮವಾದ ಮಾಹಿತಿ ಕೊಟ್ಟ ಶ್ರೀ ಜ್ಯೋತಿಷ್ ಕುಮಾರ್ ಅವರಿಗೆ ನಾನು ಧನ್ಯವಾದ ನಿಮ್ಮ ಪರವಾಗಿ ಹೇಳ್ತಾ, ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಮೂಲವಾಗಿ ನೀವನ್ನು ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಅನ್ಮ್ಯೂಟ್ ಮಾಡಕ್ ಆಗಲ್ಲ, ಆದ್ರೆ ವಿಡಿಯೋ ಆನ್ ಮಾಡಿ ನೀವು ಕ್ಲಾಸ್ ಮಾಡಬಹುದು. That is a respect we have to give to the leader, and he deserves this. So ಈ ಒಂದು ಅವ್ರಿಗೆ ಇದು ಅವರ ಹಕ್ಕು, ಅವ್ರಿಗೆ ಒಂದು ಸನ್ಮಾನ, ಅವ್ರಿಗೆ ಒಂದು ಕೊಡುಗೆ. ಸೊ ನಾವು ಇದನ್ನು ಕೊಟ್ಟಾಗ ಇದು ಯಾಕಂದ್ರೆ ನಾವು ಏನ್ ಕೊಡ್ತೀವಿ ಅದು ನಮಗ್ ಸಿಗುತ್ತೆ. ನಾವು ಕೈ ಕೊಟ್ಕೊಂಡಿದ್ರೆ ನಮ್ಗೆ ನಮಗೂ ಸಿಗೋದು ಇದ ತರನೇ. ಸೊ ನಾವು ಯಾವಾಗ ಇದು ಮಾಡ್ತೀವಿ ನಮಗೂ ಅದನ್ನೇ ಸಿಗುತ್ತೆ. ಸೊ ಈ ತರ ಒಂದು ಚಪ್ಪಾಳೆ ಮುಖಾಂತರ ನನ್ನ ಇನ್ನೊಬ್ಬ ಗಣ್ಯ ವ್ಯಕ್ತಿಗೆ ನಾನು ಇಲ್ಲಿ ಬರೆಮಾಡಕ್ಕೆ ಮುಂದಾಡ್ತೀನಿ. ಈ ಬಿಸ್ನೆಸ್ ಅಲ್ಲಿ ಇವರು ಅದರಲ್ಲಿ ಏನಿದೆ, ಇಂಥ ಒಂದು ವಯಸ್ಸಿನಲ್ಲಿ ಈ ಒಂದು ಬಿಸ್ನೆಸ್ ಅತಿ ಉತ್ತಮವಾಗಿ, ಜೊತೆಯಲ್ಲಿ ತುಂಬಾ ಉಲ್ಲಾಸದಿಂದ, ಉತ್ಸಾಹದಿಂದ, ಮತ್ತೆ ಕಂಪ್ಲೀಟ್ ಅಂದ್ರೆ ಅವರಲ್ಲಿ ಎಷ್ಟು ಇದೆ ಊರ್ಜಾ, ಅದಕ್ಕಿಂತ 100% ತುಂಬಿ ಪ್ರತಿದಿನ ಈ ಆಲ್ಮೋಸ್ಟ್ ಅವ್ರದ ಬಿಸ್ನೆಸ್ 5-6 ಕಂಟ್ರಿಲೂ ಕೂಡ ಇದೆ. ಅಷ್ಟು ವಿಶ್ವವಾಗಿ ವಿಶಾಲವಾಗಿ ಬೆಳೆಸ್ತಾ ಇರೋದು ಅವ್ರ ರಹಸ್ಯ ಏನು? ನನಗಂತೆ ಅಂತ ರಹಸ್ಯ ನಮ್ಗೆಲ್ರೂ ಬೇಕಾಗಿದೆ. ವೆರಿ ಲೆಜೆಂಡರಿ ಯಂಗ್ ಮ್ಯಾನ್, ದ Mercedes car achiever, the highest rank achiever, DUCD, the young man and most energetic, popularly known as Bharathatta. ಭರತಟ್ಟ ಮಲಯಾಳಿ ಅಂದ್ರೆ ಭರತಣ್ಣ ಅಂತ. ಸೊ
ಭರತಣ್ಣ ಅವರು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅವರ ಅನುಭವ ಯಾಕೆ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಆ ವಯಸ್ಸಿನಲ್ಲಿ ಅದು ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು ಸರ್? ಅವ್ರ ಕೈಲಾಗುತ್ತೆ ಅದಲ್ಲ, ನಾನ್ ಯಾಕೆ ಅವ್ರ ತರ ಮಾಡಕ್ಕಾಗಲ್ಲ ಅನ್ನೋದು ಈಗ ಪ್ರಶ್ನೆ. ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಆ ಉತ್ತರ ಕೊಡೋಕೆ ನಾನು ನಮ್ಮ ಗುರುಗಳಿಗೆ ನಿಮ್ಮ ಪರ್ಮಿಷನ್ ಜೊತೆ ಮತ್ತೆ ನಿಮ್ಮ ಚಪ್ಪಾಳೆ ಜೊತೆ ಅವರು ಬರಮಾಡೋಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಅಂತ ಗಣ್ಯ ವ್ಯಕ್ತಿಗೆ ನಿಮ್ಮ ಜಾಗದಲ್ಲಿ ಅತಿ ಹೆಚ್ಚು ಎನರ್ಜಿಯಿಂದ ಚಪ್ಪಾಳೆ ಮುಖಾಂತರ, ವಿಷಲ್ ಮುಖಾಂತರ ನೀವು ಯಾವ ತರ ಕಿರ್ಚಾಡಿದ್ರು ಪರವಾಗಿಲ್ಲ, ದಯವಿಟ್ಟು ನಿಮ್ಮ ಎನರ್ಜಿ ತೋರಿಸಿ ಅವರನ್ನು ಬರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಭರತಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್ ಮುಜಾಹಿದಿಗೆ ಥ್ಯಾಂಕ್ಸ್, ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನಿಮ್ಗೆಲ್ಲ ಥ್ಯಾಂಕ್ಸ್ ಚಪ್ಪಾಳ ಹೊಡೆದಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್. ಹೇಳಕ್ ಹೋದ್ರೆ ಮಿಸ್ಟರ್ ಜ್ಯೋತಿಷ್ ಕುಮಾರ್ ಒಂದು ಪ್ಲಾನ್ ತೋರಿಸೋದು ನೋಡಿ ತುಂಬಾ ಟೈಮ್ ಆಗಿತ್ತು. ಇವತ್ತು ಅದಕ್ಕೂ ಒಂದು ಅವಕಾಶ ಬಂದಿದೆ. ಐ ಆಮ್ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಅವರು ಪ್ರೆಸೆಂಟ್ ಮಾಡಿದಾಗ ನನಗೂ ಇನ್ನೊಂದು ಹೊಸದಾಗಿ ಒಂದ್ಸಲ ಕೂಡ ಮಾಡಿದ್ರೆ ಪರವಾಗಿಲ್ಲ ಅಂತ ಅನಿಸಿತ್ತು. ಎಲ್ಲ ನಾನು ಮಾಡಿ ಆಗ್ಬಿಟ್ಟಿದೆ, ತುಂಬಾ ವ್ಯಸನ ಬರ್ತಾ ಇದೆ. ಇಲ್ಲದಿದ್ರೆ ಮಾಡ್ಬೋದಿತ್ತು, ಅಷ್ಟು ಎಕ್ಸೈಟಿಂಗ್ ಆಗಿತ್ತು. ಓಕೆ, ನಿಮ್ಗೂ ಆ ತರ ಎನಿಸಿರ್ಬೋದು. ವೆರಿ ಗುಡ್, ಗ್ರೇಟ್. ಅವರಿಗೊಂದು ಚಪ್ಪಾಳ ನೀವು ಕೊಟ್ಟಾಗಿದೆ, ಇನ್ನೊಂದು ಕೊಟ್ಟಿ, ಪರವಾಗಿಲ್ಲ, ಚೆನ್ನಾಗಿ ಪ್ಲಾನ್ ತೋರಿಸಿದ್ದಾರಲ್ವಾ. ಅವಾಗ ನಾನಿನ್ನು ಏನು ಹೇಳಕ್ಕಿಲ್ಲ, ಅಷ್ಟು ಅವರು ಹೇಳ್ಬಿಟ್ಟಿದ್ದಾರೆ ಚೆನ್ನಾಗಿ. ಓಕೆ, ಐ ಫೀಲ್ ಸೋ ಗುಡ್. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಇವಾಗ ಏನಿದೆ ಅಂತ ನನ್ಗೊಂದು ಡೌಟ್. ಯಾಕಂದ್ರೆ ಅವರು ಪೋಸ್ಟ್ ಗ್ರಾಜುಯೇಟ್, ಸೈಂಟಿಸ್ಟ್, ಕೋಟ್ ಸೂಟ್ ಎಲ್ಲ ಹಾಕಿಕೊಂಡು ಬಂದಿದ್ದಾರೆ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಈ ತರ ಪೋಸ್ಟ್ ಗ್ರಾಜುಯೇಟಿಗೆ, ಸೈಂಟಿಸ್ಟಿಗೆಲ್ಲ ಮಾತ್ರ ಲಕ್ಷ ಸಿಗ್ತದೆ. 1 ಕೋಟಿ 18 ಲಕ್ಷ ಸಿಗ್ತದೆ, 60 ಲಕ್ಷ ಸಿಕ್ಕವರಿದ್ದಾರೆ, ಅವರಿಗೆ 1 ಲಕ್ಷ ಸಿಗ್ತದೆ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಈ ತರ ಪೋಸ್ಟ್ ಗ್ರಾಜುಯೇಟ್ಸ್, ಸೈಂಟಿಸ್ಟ್ ಅವರಿಗೆ ಮಾತ್ರ ಮಾಡುವಂತದ್ದು ಈ ಬಿಸಿನೆಸ್ ಒಂದು ಬಂದಿದ್ರೆ ತಪ್ಪು ತಪ್ಪು ತಪ್ಪು, ಚೇಂಜ್ ಮಾಡಿಕೊಳ್ಳಿ. ನಾನು ಅದೇ ಬಿಸಿನೆಸ್ ಅದೇ ಲೆವೆಲ್ಗೆ ಮಾಡಿದ್ದೀನಿ. ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ SSLC 10ನೇ ಕ್ಲಾಸ್ ಪಾಸ್ ಮಾಡಿದ್ದೀನಿ. ಓಕೆ, ಏಜು ತುಂಬಾ ಯಂಗ್ಸ್ಟರ್ ಅವ್ರು ಹೇಳಿದ್ರು, ತುಂಬಾ ಹ್ಯಾಪಿ ಆಯ್ತು ಅದು ಕೇಳಿ. ಪರವಾಗಿಲ್ಲ, ಯಂಗ್ಸ್ಟರ್. ಐ ಆಮ್ 71 years ಏಜ್ ಯಂಗ್ಸ್ಟರ್. ಓಕೆ, ಇದರ ಬರೀ SSLC ಇಟ್ಕೊಂಡು ಇದು ಮಾಡಬಹುದು ಅಂದ್ರೆ ನಿಮ್ಗೆ ಮನಸ್ಸಿನಲ್ಲಿ ಬರಕ್ಕೋಸ್ಕರ ನಾನು ನಿಮ್ದು ಕಡೆ ಬಂದಿದ್ದೀನಿ. ನೋಡಿ, ಚೆನ್ನಾಗಿ ನೋಡಿ. ಬರೀ SSLC ಅವರು, SSLC ಇಲ್ಲದವರು ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಇದಕ್ಕೆ ಎಜುಕೇಶನ್ ಬಾರೇ ಅಲ್ಲ, ಒಂದೇ ಒಂದು ಬಾರಿ. ಹ್ಯಾವ್ ಯು ಗಾಟ್ ಎ ಡ್ರೀಮ್? ಲೈಫ್ ನಲ್ಲಿ ಮುಂದಕ್ಕೆ ಬರ್ಬೇಕು ಅಂತ ಒಂದು ಆಸೆ ನಿಮ್ಗೆ ಇದೆಯಾ? ದಟ್ಸ್ ಅ ಒನ್ ಅಂಡ್ ಕ್ವಶನ್. ನಿಮ್ಗೆ ಯಾರಾದ್ರೂ ಪರವಾಗಿಲ್ಲ, ಎಜುಕೇಶನ್ ಇದ್ರೂ ಪರವಾಗಿಲ್ಲ, ಇಲ್ಲದಿದ್ರು ಪರವಾಗಿಲ್ಲ, ಏಜ್ ಆದ್ರೂ ಪರವಾಗಿಲ್ಲ, ಆಗದಿದ್ರು ಹಿಂದೂ ಆದ್ರೂ, ಕ್ರಿಶ್ಚಿಯನ್ ಆದ್ರೂ, ಮುಸ್ಲಿಂ ಆದ್ರೂ, ಮೇಲ್ ಆದ್ರೂ, ಫೀಮೇಲ್ ಆದ್ರೂ, ಏನ್ ಪರವಾಗಿಲ್ಲ. ಒಂದೇ ಒಂದು ಕ್ವಶನ್, ಹ್ಯಾವ್ ಯು ಗಾಟ್ ಎನಿ ಡ್ರೀಮ್ ಇನ್ ಯುವರ್ ಲೈಫ್? ದಟ್ಸ್ ಒನ್ ಅಂಡ್ ಓನ್ಲಿ ಕ್ವಶನ್. ಇಫ್ ಯು ಆರ್ ಅ ಡ್ರೀಮರ್, ದಿಸ್ ಇಸ್ ದ ಆಪರ್ಚುನಿಟಿ ಫಾರ್ ಯು. ಇದು ನಿಮ್ಗಿದ್ದ ಅವಕಾಶ. ಓಕೆ, ದೆನ್ ನನ್ನ ಬಗ್ಗೆ ಹೇಳಕ್ ಹೋದ್ರೆ, ನಾನು ಬರೀ SSLC ಮಾತ್ರ ಓದಿದ್ದೆ ಅಂದ್ರೆ ಓದಕ್ಕೇನು ಮೋಸದವನೇನಲ್ಲ. ಚೆನ್ನಾಗಿ ಓದ್ತಾ ಇದ್ದಿದ್ದೀನಿ. ನನ್ನ ಕ್ಲಾಸ್ನಲ್ಲೆಲ್ಲ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು ಬರ್ತಾ ಇದ್ದಿದ್ದೀನಿ. SSLC ಆದ ಮೇಲೆ ನನಗೆ ಫರ್ದರ್ ಎಜುಕೇಶನ್ಗೆ ಹೋಗಕ್ಕೆ ಫಿನಾನ್ಷಿಯಲ್ ಪೊಸಿಷನ್ ಅಲೋ ಮಾಡ್ತಾ ಇದ್ದಿಲ್ಲ. ಅದರಿಂದ ಹೋಗಕ್ಕಾಗಿಲ್ಲ. ನನ್ನ ಜೊತೆಯಲ್ಲಿ ಕಲಿತವರೆಲ್ಲ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿ, ಸೈಂಟಿಸ್ಟ್ ಆಗಿದ್ದಾರೆ. ಅವರೆಲ್ಲ ತುಂಬಾ ಸಂಪಾದನೆ ಮಾಡುವುದನ್ನು ನೋಡಿ ನನಗೆ ತುಂಬಾ ಬೇಜಾರಾಗ್ತಾ. ನನ್ನನ್ನು ಕಲಿಸಿದ್ರೆ ಅಂದ್ರೆ ಎಜುಕೇಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ನಾನು ಅದೇ ತರ ಸಂಪಾದನೆ ಮಾಡ್ತಾ ಇದ್ದಿದ್ದೀನಿ. ನಮ್ಗೆ ಫಿನಾನ್ಷಿಯಲ್ ಪೊಸಿಷನ್ ಇಲ್ಲದ್ರಿಂದ ಆಗಲಿಲ್ಲ. ಅವರೆಲ್ಲ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ನನಗದಿಲ್ಲ ಇಲ್ಲ ಅಂತ ಬೇಜಾರಾಗ್ತಾ ಇತ್ತು. At the age of 50, I got an opportunity to overtake them. I grabbed it. ಓಕೆ, ಇವಾಗ ಈ ಬಿಸಿನೆಸ್ಗೆ ಬಂದು ನಾನು 5.5 ವರ್ಷ ಆಗಿದ್ದವರು. 5.5 ವರ್ಷದೊಳಗೆ ನಾನು ಎಲ್ಲವರನ್ನು ಓವರ್ಟೇಕ್ ಮಾಡಿದ್ದೀನಿ.
ನನ್ನ ಏಜಿನಲ್ಲಿ, ನನ್ನ ಜೊತೆಯಲ್ಲಿ ಕಳೆದವರು ನನ್ನ ಏಜಿನಲ್ಲಿ ಯಾರು ಸಂಪಾದನೆ ಮಾಡುವುದಿಲ್ಲ. ಎಲ್ಲ ಪೆನ್ಷನ್ ಇಟ್ಕೊಂಡು ಮನೆಯಲ್ಲಿ ಕೂತಿದ್ದಾರೆ. ತುಂಬಾ ಪೆನ್ಷನರಿ ಬೆನಿಫಿಟ್ಸ್ ಅವರಿಗೆ ತುಂಬಾ ಸಿಕ್ಕಿದೆ, ಹಣ ಸಿಕ್ಕಿದೆ. ಎಷ್ಟು ಹಣ ಸಿಕ್ಕಿದೆಯೋ ಅದಕ್ಕೆ ಮೇಲೂ ಪ್ರೆಷರ್, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಸಿಕ್ಕಿದೆ. ಅದರನ್ನೆಲ್ಲ ಇಟ್ಕೊಂಡು ಗ್ರ್ಯಾಂಡ್ ಚಿಲ್ಡ್ರನ್ ನೋಡಿಕೊಂಡಿದ್ದಾರೆ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರುವುದು, ಡಾಕ್ಟರ್ ಹತ್ರ ಹೋಗಿ ಬರುವುದು, ಆತರ. ನನಗೆ ಯಾವ ಕಾಯಿಲೆ ಇಲ್ಲದೆ ಐ ಆಮ್ ಹೆಲ್ತಿ ಇನಫ್ ಟು ರನ್ 42 ಕಿಲೋಮೀಟರ್ಸ್ ಮ್ಯಾರಥಾನ್. ಹೋದ 9 ವರ್ಷ ಬಾಂಬೆಯಲ್ಲಿ ಹೋಗಿ 42 ಕಿಲೋಮೀಟರ್ಸ್ ಮ್ಯಾರಥಾನ್ ನೋಡಿದ್ದೀನಿ. ಹೋದ ವರ್ಷ ಲಡಾಖ್ ಹೋಗಿ 18,000 ಫೀಟ್ ಹೈಟ್ ನಲ್ಲಿ 14,000 ಕಿಲೋಮೀಟರ್ಸ್ 11 ಡೇಸ್ ನಲ್ಲಿ ಮೋಟರ್ ಸೈಕಲ್ ಅಲ್ಲಿ ಹೋಗಿದ್ದೀರಿ. ಆ ತರ ಹೆಲ್ತ್ ಅನ್ನು ಎಂಜಾಯ್ ಮಾಡಿಕೊಂಡು, ಯಾವ ತರ ಹಣ ಅಂತ ನನಗೆ ಹೇಳಕ್ ಆಗುದಿಲ್ಲ. ನನ್ನ ಡೌನ್ ಲೈನ್ ಜ್ಯೋತಿಷ್ ಕುಮಾರಿಗೆ 7 ಲಕ್ಷ ಸಿಗ್ತದೆ, ನನಗೆ ಅದರಿಂದ ಜಾಸ್ತಿ ಸಿಗ್ತದೆ. ಯಾಕಂದ್ರೆ ಇನ್ಕಮ್ ಹೇಳ್ಬಾರ್ದು, ನನ್ನ ವೈಫ್ ಹೇಳಿದ್ದಾರೆ, ಅದು ಏನೋ ಪ್ರಾಬ್ಲಮ್ ಬರ್ಬೋದು ಅಂತ. ಅದರಿಂದ ನಾನು ಇನ್ಕಮ್ ಹೇಳುವುದಿಲ್ಲ, ನೀವು ಅಂದಾಜು ಮಾಡಿಕೊಳ್ಳಿ. ಬಟ್ ಇಟ್ ಈಸ್ ಮೋರ್ ದೆನ್ 7 lakhs. ಓಕೆ, ಅಷ್ಟು ಸಂಪಾದನೆ ಮಾಡಿಕೊಂಡು, ಇಷ್ಟು ಹೆಲ್ತ್ ಅನ್ನು ಉಳಿಸಿಕೊಂಡು, ಎಂಜಾಯ್ ಮಾಡಿಕೊಂಡು. ಲಾಸ್ಟ್ ಇಯರ್ ನಾನು 4 ಟೂರ್ ಹೋಗಿದ್ದೀನಿ. ಸೌತ್ ಕೊರಿಯಾ, ಸೌತ್ ಆಫ್ರಿಕಾ, ಏನಪ್ಪ ಥಾಯ್ಲೆಂಡ್, ಸ್ಪೇನ್, ಮತ್ತೆ ಇಲ್ಲಿ ಆಲ್ ಇಂಡಿಯಾ, ಲಡಾಖ್ 4 ಟೂರ್. ಅದಕ್ಕಿದ್ದ ಹೆಲ್ತ್ ಇದೆ, ಅದಕ್ಕಿದ್ದ ಎಕ್ಸೈಟ್ಮೆಂಟು ಇದೆ. 71 ಇಯರ್ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದವರು 71 ಇಯರ್ಸ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು 4 ಕಂಟ್ರೀಸ್ ಹೋಗ್ತಾ ಇದ್ದೀನಿ. ಓಕೆ, ಇದೆಲ್ಲ ನನಗೆ ಆಗಿದ್ದು ಅವರಿಗೆ, ನನ್ನ ಜೊತೆಯಲ್ಲಿ ಕಲಿತವರಿಗೆಲ್ಲ ಆ ಕಾಲೇಜಸ್, ಆ ಎಲ್ಲ ಎಜುಕೇಶನ್ ಕೊಟ್ಟಿದ್ದಾರೆ. ಆ ಎಜುಕೇಶನ್ ಇಂದ ಅವರು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾರೆ. ನನಗೆ ಕಾಲೇಜ್ ಅಲ್ಲ, ನನಗೆ ಒಂದು ಯೂನಿವರ್ಸಿಟಿನೇ ಸಿಕ್ಕಿತ್ತು ಫಾರ್ ಎಜುಕೇಶನ್. ದಟ್ ಈಸ್ ವಿನ್ನಿಂಗ್ ಟೀಮ್, ಅ ಗ್ಲೋಬಲ್ ಯೂನಿವರ್ಸಿಟಿ ವಿಚ್ ವಿಲ್ ಎಜುಕೇಟ್ ಪೀಪಲ್ ಟು ಲಿವ್ ಅ ಬೆಟರ್ ಲೈಫ್, ಟು ಟ್ರಾನ್ಸ್ಫಾರ್ಮ್ ದೆಮ್ಸೆಲ್ಸ್. ಯೂನಿವರ್ಸಿಟಿ ಅಂತ ಹೇಳಿದ್ರೆ ಯೂನಿವರ್ಸಿಟಿ. ನಿಮ್ಮ ಕಾಲೇಜಿನಲ್ಲೆಲ್ಲ ಆಲ್ರೆಡಿ ಏನಪ್ಪ ಮ್ಯಾಥ್ಸ್ ಕಲಿಸ್ತಾ ಇದ್ದಾರೆ, ಅದರಲ್ಲಿ ಪೋಸ್ಟ್ ಗ್ರಾಜುಯೇಟ್ ವರೆಗೂ ಮಾಡಕ್ಕೆ ಬಿಡ್ತಾರೆ, ಸೈನ್ಸು ಎಲ್ಲ ಕಲಿಸ್ತಾ ಇದ್ದಾರೆ. ಹೌ ಟು ಲಿವ್ ಅದು ಕಲಿಸುವ ಯೂನಿವರ್ಸಿಟಿ ಯಾವುದು ಇಲ್ಲ. ದಟ್ ಈಸ್ ವಿನ್ನಿಂಗ್ ಟೀಮ್. ಇಟ್ ವಿಲ್ ಎಜುಕೇಟ್ ಯು ಓನ್ಲಿ, ನಾಟ್ ಓನ್ಲಿ ಟು ಬಿಕಮ್ ಸಕ್ಸಸ್ಫುಲ್ ಇನ್ ಲೈಫ್, ಹೌ ಟು ಲೀಡ್ ಎ ಸಕ್ಸಸ್ಫುಲ್ ಲೈಫ್ ಅದು ಕೂಡ ಎಜುಕೇಟ್ ಮಾಡ್ತಾರೆ. ಇವಾಗ ನಿಮ್ಗೆ ಜ್ಯೋತಿಷ್ ಕುಮಾರ್ ಹೇಳಿ ಆ ಅವಕಾಶ, ಆ ಆಪರ್ಚುನಿಟಿ ಎಷ್ಟು ದೊಡ್ಡದಾಗಿ ಎನಿಸಿತ್ತೋ ಏನೋ ನಂಗೆ ಗೊತ್ತಿಲ್ಲ. ಅದರಲ್ಲಿ ದೊಡ್ಡ ಆಪರ್ಚುನಿಟಿ, ಯು ಕ್ಯಾನ್ ಬಿ ಸ್ಟೂಡೆಂಟ್ ಆಫ್ ದ ಗ್ಲೋಬಲ್ ಯೂನಿವರ್ಸಿಟಿ ವಿನ್ನಿಂಗ್ ಟೀಮ್. ಅದೇ ದೊಡ್ಡ ಅವಕಾಶ. ಅದರಲ್ಲಿ ನೀವು ಕಂಟಿನ್ಯೂಯಿಂಗ್ ಎಜುಕೇಶನ್ ನಿಮಗೆ ಸಿಗ್ತಾ ಇರುತ್ತದೆ, ನೀವು ಸಕ್ಸಸ್ ಆಗಿಯೇ ಆಗ್ಬಿಡ್ತೀರಿ. ಸೊ ಐ ಇನ್ವೈಟ್ ಯು ಆಲ್ ಟು ದ Global University of Winning Team to get life-changing education. Okay? ಆ ಎಜುಕೇಶನ್ ಸಿಕ್ಕೋದ್ರಲ್ಲಿ ಆಪರ್ಚುನಿಟೀಸ್ ಬಗ್ಗೆನೂ ಇನ್ಫಾರ್ಮೇಶನ್ ಸಿಗ್ತದೆ. ಹೌ ಟು ಗ್ರ್ಯಾಬ್ ದ ಇನ್ಸ್ಟಿಟ್ಯೂಟ್, ಹೌ ಟು ಯೂಟಿಲೈಸ್ ದ ಇನ್ಸ್ಟಿಟ್ಯೂಷನ್, ಅದೆಲ್ಲ ಸಿಗ್ತದೆ. ಓಕೆ, ಸಿ ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಓಕೆ, ಯಾಕಂದ್ರೆ ನೀವು ಇವಾಗ ಕೇಳಿರುವ ಆಪರ್ಚುನಿಟಿ, ಬಿಸಿನೆಸ್, ಇಂಡಸ್ಟ್ರಿ ಹೇಗಿದೆ ಅಂತ ಹೇಳಿದ್ರೆ, ಇವಾಗ ಕೋವಿಡ್ ಬಂದು ಎಲ್ಲ ಇಂಡಸ್ಟ್ರೀಸ್ ಡೌನ್ ಹೋಗ್ತಾ ಇರುವಾಗ ಸ್ಟ್ರೈಟ್ ಅಪ್ ಹೋಗುವ ಒಂದು ಇಂಡಸ್ಟ್ರಿ, ಒಂದು ಬಿಸಿನೆಸ್ ಬಗ್ಗೆ ನೀವು ಕೇಳಿದ್ದೀರಿ. ಮಿಸ್ಟರ್ ಜ್ಯೋತಿಷ್ ಕುಮಾರ್ ಹೇಳಿದ್ರು, ಅವರು DUCD ಆಗಿದ್ದದ್ದು ಕೋವಿಡ್ ಪೀಕ್, ಕೋವಿಡ್ ನಲ್ಲಿ ಟ್ರಿಪಲ್ ಲಾಕ್ ಡೌನ್ ನಲ್ಲಿ ಅವರು ಸಿಕ್ಕಿದ್ದಾಗ ಅವರು DUCD ಆಗಿದ್ದಾರೆ, ನಾನು ಸಹ. ಓಕೆ, ಸಿ ಬಿಸ್ನೆಸ್ ಕೋವಿಡ್ ನಲ್ಲಿ ಎಲ್ಲಾ ಬಿಸಿನೆಸ್ ಕೆಳಗೆ ಹೋಗ್ತಾ ಇರುವಾಗ ನೆಟ್ವರ್ಕ್ ಮಾರ್ಕೆಟಿಂಗ್, ವೆಸ್ಟೇಜ್ ಬಿಸಿನೆಸ್ ಮೇಲೆ 3-4 ಫೋಲ್ಡ್ ಗ್ರೋತ್ ವಿತಿನ್ 3-4 ಮಂತ್ಸ್ ಆಗಿದೆ. ಇನ್ಕಮ್ ಕೂಡ. ಓಕೆ, ಆ ಕೋವಿಡ್
ಮೊದಲೆಲ್ಲ ಒಂದು 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 ಕಾಯಿಲೆ ಬಂದ್ರೆ ಬರ್ತದೆ ಹೋಗ್ತದೆ. ಆದ್ರೆ ಕೋವಿಡ್ ಬಗ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ದಾರೆ ಇದು ಅಷ್ಟು ಬೇಗ ಹೋಗಕ್ಕಿಲ್ಲ. ಯು ವಿಲ್ ಹ್ಯಾವ್ ಟು ಲರ್ನ್ ಟು ಲಿವ್ ವಿತ್ ಕೋವಿಡ್ ಅಂತ ಹೇಳಿದ್ದಾರೆ. ನಾನಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ವಿ ಆಲ್ ವಿಲ್ ಹ್ಯಾವ್ ಟು ಲಿವ್ ವಿತ್ ಕೋವಿಡ್. ಆ ತರ ಒಂದು ಇದರ ಟೈಮ್ ನಲ್ಲಿ ನಾವು ಹೋಗ್ತಾ ಇದ್ದೀವಿ. ಕೋವಿಡ್ ಇರುವಾಗ ಬಿಸ್ನೆಸ್ ಗ್ರೋ ಆಗ್ತಾ ಇದೆ. ಆ ತರ ಗ್ರೋಯಿಂಗ್ ಬಿಸ್ನೆಸ್ ಗೆ ನೀವು ಬರ್ತಾ ಇದ್ದೀರಿ. ಯಾವ ಲೆಕ್ಕ ಅಂದ್ರೆ ಅದೆಲ್ಲ ಅವ್ರು ಹೇಳಿದ್ದಾರೆ. ಇಲ್ಲಿ ಮಲೇಷ್ಯಾದಲ್ಲಿ ಇರುವ ಪಾಪ್ಯುಲೇಷನ್ 2.5 crores, ಬಿಸ್ನೆಸ್ 30,000 crores. ಆ ಲೆಕ್ಕ ನೋಡಿದ್ರೆ ಇಲ್ಲಿನ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಕ್ರೋರ್ಸ್ ಆಗ್ಬೇಕು, ಇಲ್ಲಿ ಬರೀ 13,000 crore ಆಗಿದೆ. ಎಷ್ಟು ಗ್ರೋತ್ಗೆ ಚಾನ್ಸ್ ಇದೆ ಅಂತ ಸ್ವಲ್ಪ ಯೋಚನೆ ನೋಡಿ. ಫಿಕ್ಕಿ ಮತ್ತು KPMG ಸೆಂಟ್ರಲ್ ಗವರ್ಮೆಂಟ್ ರಿಪೋರ್ಟ್ ಕೊಟ್ಟಿದ್ದಾರೆ. 2025 ನಲ್ಲಿ ಈ ಬಿಸಿನೆಸ್ ಇಲ್ಲಿ 65,000 crores ಆಗ್ತಾ ಇದೆ. ಅದು ಕೋವಿಡ್ ಗೆ ಮೊದಲು ಕೊಟ್ಟ ರಿಪೋರ್ಟ್. ವಿತ್ ಕೋವಿಡ್ ಐ ಕ್ಯಾನ್ ಗ್ಯಾರಂಟಿ it is going to be more than 1 lakh crore in 5 years. ಇವಾಗ ಬರೀ 13,000 crores. Just think about it, the opportunity in front of us. Okay. Next to Vestige. Vestige is the fastest growing company in the world now. Not in India, in the world. It's the largest company in India and fastest growing company in the world. 2 ವರ್ಷದೊಳಗೆ ಅದು ವರ್ಲ್ಡ್ ನಲ್ಲಿ ದ ಲಾರ್ಜೆಸ್ಟ್ 100 ಕಂಪನಿಯಲ್ಲಿ 92nd ಪೊಸಿಷನ್ಗೆ ಬಂದಿತ್ತು ಒಂದು ವರ್ಷ. ಇನ್ನೊಂದೇ ವರ್ಷದಲ್ಲಿ ಅದು 63rd ಪೊಸಿಷನ್ಗೆ ಬಂತು. ಇನ್ನೊಂದೇ ವರ್ಷದಲ್ಲಿ ಅದು 30th ಪೊಸಿಷನ್ಗೆ ಬಂತು. ಬಾಕಿ 62 ಕಂಪನೀಸ್ ಅನ್ನು ಓವರ್ಟೇಕ್ ಮಾಡಿದ್ದಾರೆ. ಆ 62 ಕಂಪನೀಸ್ ಏನು ಮೋಸದ ಕಂಪನಿಗಳಲ್ಲ, ಅದು ವರ್ಲ್ಡ್ ನಲ್ಲೇ ಬೆಸ್ಟ್ 100 ಕಂಪನೀಸ್ ನಲ್ಲಿರುವ ಅಂತ ಕಂಪನಿಗಳನ್ನು ಓವರ್ಟೇಕ್ ಮಾಡಬೇಕಾದ್ರೆ ಅವ್ರು ಗ್ರೋ ಮಾಡದೆ ಅಲ್ಲ, ಇದು ಅಷ್ಟು ಈ ಕಂಪನಿ ವೆಸ್ಟೀಜು ಅಷ್ಟೊಂದು ಗ್ರೋ ಆಗ್ತಾ ಇದೆ. ಅಂಡ್ ದೇರ್ ಟಾರ್ಗೆಟ್ ಇಸ್ ಟು ಬಿ ಒನ್ ಅಮಂಗ್ ದ 10 ಲಾರ್ಜೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್. ಇವಾಗ 8 ಕಂಟ್ರೀಸ್ ನಲ್ಲಿ ಬಿಸಿನೆಸ್ ಮಾಡ್ತಾ ಇದ್ದಾರೆ. ದೇ ಆರ್ ಎಕ್ಸ್ಪ್ಯಾಂಡಿಂಗ್ ದೇರ್ ಟೆರಿಟರಿ to 20 countries, to 50 countries in 2025. So ನಾನು ಇಲ್ಲಿ ಕೇರಳದಲ್ಲಿ, ಇಂಡಿಯಾಗೆ ಸದರ್ನ್ ಪಾರ್ಟ್ ನಲ್ಲಿ ಕೇರಳದಲ್ಲಿ ಇದ್ದೀನಿ. ನನ್ನ ಬಿಸಿನೆಸ್ 8 ಕಂಟ್ರೀಸ್ ನಲ್ಲಿ ಇದೆ. ನಿಮ್ದು ಬಿಸಿನೆಸ್ ಇವಾಗ 8 ಕಂಟ್ರೀಸಿಗೆ, ನಾಳೆ 50 ಕಂಟ್ರೀಸಿಗೆ ಹೋಗಕ್ಕಿದೆ. ಯಾಕಂದ್ರೆ ನಾನು ಇಲ್ಲಿ 8 ಕಂಟ್ರೀಸ್ ನಲ್ಲಿ ದುಬೈಗೊಂದು ಹೋಗಿ ಬಂದಿದ್ದೀನಿ ಅಷ್ಟೇ. ಬೇರೆ ಯಾವ ಕಂಟ್ರಿಗೂ ನಾನು ಹೋಗಲಿಲ್ಲ. ಆದ್ರೆ ನನ್ನ ಬಿಸಿನೆಸ್ ನಾನಿಲ್ಲದೆ ಹೋಗ್ತಾ ಇರ್ತದೆ. ನೋಡಿ, ನೀವು ನಿಮ್ಗೆ ತುಂಬಾ ಬೇಕಾದವರಿಗೆ, ಡಿಯರ್ ಅಂಡ್ ನಿಯರ್ ಆದವರಿಗೆ ಹೇಳಿದರೆ ಅವರ ಡಿಯರ್ ಅಂಡ್ ನಿಯರ್ ಆದವರಿಗೆ ಹೇಳ್ತಾರೆ, ಅವರ ಡಿಯರ್ ಅಂಡ್ ನಿಯರ್ ಆಗೋರಿಗೆ ಹೇಳ್ತಾರೆ. ಆ ತರ ಹೋಗ್ತಾ ಇದ್ರೆ ಇದು ವರ್ಲ್ಡ್ ಪೂರಾ ಹೋಗ್ತಾ ಇರ್ತದೆ. That is what is happened in my case. That is what is going to happen in your case. ನಿಮ್ಗೂ ಅದೇ ಆಗುತ್ತದೆ. ನೋಡಿ, ಬಾಸ್ಕೆಟ್ ಬಾಲ್ ಇದೆ ಅಲ್ವಾ, ಬಾಸ್ಕೆಟ್ ಬಾಲ್ ಅದು ಆಡ್ತಾ ಇದ್ರೆ, ಅದು ಆಡುವ ಕೋರ್ಟ್ ನಲ್ಲಿ ನಾವು ಆಡುವ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇದ್ರೆ ನಾವು ಮಾಡ್ಬೇಕಾದ್ರೆ ಅಂದ್ರೆ ಬಾಲ್ ನಮ್ಮ ಹತ್ರ ಬಂದ್ರೆ ನಾವು ಹಿಡಿಬೇಕು, ಹಿಡಿದಿರ್ಬಾರ್ದು. ಹಿಡಿದ್ರೆ ಅದು ಕೈಯಲ್ಲಿ ಇಟ್ಕೊಂಡಿರ್ಬಾರ್ದು, ಫೌಲ್. ಅದರಿಂದ ಆವಾಗಲೇ ಪಾಸ್ ಮಾಡ್ಬೇಕು. ಪಾಸ್ ಮಾಡಿದ್ರೆ ನಮ್ಗೆ ನಿಲ್ಲುವಲ್ಲಿ ನಿಲ್ಬಹುದು. ಬಾಲ್ ಪಾಸ್ ಆಗಿ ಹೋಗ್ತದೆ, ಅದು ಬಾಸ್ಕೆಟ್ಗೆ ಹೋಗಿ ಬೀಳ್ತದೆ, ನಮ್ಮ ಟೀಮ್ ಸಕ್ಸಸ್ ಆಗ್ತದೆ. The same thing is happening in this business. We have to receive the business and experience the business, then pass to our dear and near people. ನಮ್ಗೆ ಇಲ್ಲೇ ನಿಲ್ಬಹುದು. ಅವರ ಬೇಕಾದವರಿಗೆ ಪಾಸ್ ಮಾಡ್ತಾರೆ, ಅವರ ಡಿಯರ್ ಅಂಡ್ ನಿಯರ್ಗೆ ಪಾಸ್ ಮಾಡ್ತಾರೆ. ಬಿಸ್ನೆಸ್ ಹೋಗ್ತಲೇ ಇರ್ತದೆ. ಫ್ರಮ್ ಸ್ಟೇಟ್ ಟು ಪರ್ಸನ್ ಟು ಪರ್ಸನ್, ಫ್ರಮ್ ಸ್ಟೇಟ್ ಟು ಸ್ಟೇಟ್, ಫ್ರಮ್ ಕಂಟ್ರಿ ಟು ಕಂಟ್ರಿ, and we can be international businessman, business woman. Okay, ನಾನು ಬಿಸ್ನೆಸ್ ಮ್ಯಾನ್ ಹೇಳಿದಾಗ ಯಾರು ತಪ್ಪೆನಿಸ್ಬೇಡ. ನಮ್ಮ
ಕಂಟ್ರಿಯಲ್ಲಿ more than 70% ಈ ಬಿಸ್ನೆಸ್ ಮಾಡುವ ಡಿಸ್ಟ್ರಿಬ್ಯೂಟರ್ಸ್ ನಲ್ಲಿ more than 70% ಲೇಡೀಸ್. ಸೊ ಇಟ್ ಈಸ್ ಎ ಲೇಡೀಸ್ ಬಿಸ್ನೆಸ್. ಈ ಪ್ರಾಡಕ್ಟ್ ಅದು ಯೂಸ್ ಮಾಡೋರು ಯಾರು? ಅದು ಲೇಡೀಸ್. ಯೂಸ್ ಮಾಡಿದ ಪ್ರಾಡಕ್ಟ್ ಶೇರ್ ಬೇರೆಯವರಿಗೆ ಶೇರ್ ಮಾಡಿದ್ರೆ ಯಾರನ್ನ ಜನರು ನಂಬುತ್ತಾರೆ? ಲೇಡೀಸ್ ಅನ್ನ ಜಾಸ್ತಿ ನಂಬ್ತಾರ, ಜೆಂಟ್ಸ್ ಅನ್ನು ನಂಬ್ತಾರೆ? ಲೇಡೀಸ್ ಅನ್ನ ಜಾಸ್ತಿ ನಂಬ್ತಾರೆ. ಓಕೆ, ಅವಾಗ ಅದು ಲೇಡೀಸ್ಗೆ ಮಾಡುವಂತದ್ದು. ಇನ್ನು ಬಿಸ್ನೆಸ್ ಮಾಡಿ ತುಂಬಾ ಹಣ ಸಿಕ್ಕಿದರೆ ಯಾರು ಜಾಸ್ತಿ ಹಣ ಯೂಸ್ ಮಾಡ್ತಾರೆ? ಮೇಲ್ ಆರ್ ಫೀಮೇಲ್? ಏನು ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ಹಣ ಸ್ಪೆಂಡ್ ಮಾಡೋಕ್ಕೋಸ್ಕರ ಜ್ಯುವೆಲ್ಲರಿ ಅಂಗಡಿಗೆ ಹೋಗ್ತೀರಿ. ಗಂಡಸರಿಗೆ ಹಸ್ಬೆಂಡಿಗೆ ಎಷ್ಟು ಮಾಲೆ ತಗೊಳ್ಬೋದು? ಒಂದು ಎಷ್ಟು ಸಾವಿರನ ಆಗ್ಬೋದು? ಮ್ಯಾಕ್ಸಿಮಮ್ 10. ಅದಕ್ಕೆ ಇಲ್ಲ. ಲೇಡೀಸಿಗೆ ತಗೊಳ್ಳೋದಾದ್ರೆ ಎಷ್ಟು ತಗೊಳ್ಬಹುದು? 250,000, 500,000. So who is going to enjoy the fruits of the business? Ladies. Who can share the business? Ladies. Who use the products? Ladies. So totally this is a ladies business. ನಿಮ್ಗೆ ಲೇಡೀಸಿಗೆ ಅದು ಗೊತ್ತಾದವರು ಬಿಡೋದಿಲ್ಲ, ಗೊತ್ತಾಗದವರು ಮುಟ್ಟೋದಿಲ್ಲ. ನಾನು ಗಾಡ್ ಹತ್ರ ಪ್ರೇ ಮಾಡ್ತೀನಿ, ನೀವು ಗೊತ್ತಾಗುವವರ ಲಿಸ್ಟ್ ನಲ್ಲಿ ಬರ್ಬೇಕು. ದೇವ್ರೇ, ಇದು ಕೇಳ್ತಾ ಇರುವ ಎಲ್ಲವರನ್ನು ಇದು ತಿಳ್ಕೊಳ್ಳುವ, ಗೊತ್ತಾಗುವ ಅವರ ಲಿಸ್ಟ್ ನಲ್ಲಿ ಬರ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೀನಿ. ಓಕೆ, ದೆನ್ ಇವಾಗ ಸದ್ಯಕ್ಕಿದ್ದ ಒಂದು ಸಿಚುವೇಶನ್ ಏನಂದ್ರೆ, ಈ ಬಿಸ್ನೆಸ್ ನಲ್ಲಿ ಅವರು ಟ್ರಿಪ್ ಕೊಡ್ತಾರೆ, ವರ್ಲ್ಡ್ ಟ್ರಿಪ್. ಓಕೆ, 2 ಟ್ರಿಪ್ ಕೊಡ್ತಾರೆ. ಸಿಲ್ವರ್ ಡೈರೆಕ್ಟರ್ ಆದ್ರೆ ಒಂದು ಟ್ರಿಪ್, ಏಷ್ಯನ್ ಟ್ರಿಪ್, ಡೈಮಂಡ್ ಡೈರೆಕ್ಟರ್ ಆದ್ರೆ ವರ್ಲ್ಡ್ ಟ್ರಿಪ್. ಏಷ್ಯನ್ ಟ್ರಿಪ್ ಫೆಬ್ರವರಿಯಲ್ಲಿ ಹೋಗ್ತಾರೆ ನಾರ್ಮಲ್ ಆಗಿ. ಈ ಸಲ ಅದು ಕೋವಿಡ್ ಆದ್ರಿಂದ ಇನ್ನು ಸ್ವಲ್ಪ ಏಪ್ರಿಲ್ ಮೇ ಆಗ್ಬಹುದು ಎನಿಸ್ತದೆ. ಅದಕ್ಕೆ ಕ್ವಾಲಿಫೈ ಆಗ್ಬೇಕಾದ್ದು ಡಿಸೆಂಬರ್ 31 ಒಳಗೆ ಕ್ವಾಲಿಫೈ ಆಗ್ಬೇಕು. ಏನು ಕ್ವಾಲಿಫಿಕೇಶನ್? ಬರೀ ಸಿಲ್ವರ್ ಡೈರೆಕ್ಟರ್. ಇನ್ನು 37 ದಿನ ಇದೆ. 37 ದಿನದಲ್ಲಿ ಇಲ್ಲೆಲ್ಲ ನನ್ನ ಆರ್ಗನೈಸೇಷನ್ ಕೇರಳದಲ್ಲಿ 3 ದಿನದಲ್ಲಿ ಫಾಸ್ಟ್ ಟ್ರ್ಯಾಕ್ ಡೈರೆಕ್ಟರ್ ಆದವರಿದ್ದಾರೆ. 3 ದಿನ. ಓಕೆ, ಒಂದೇ ತಿಂಗಳು ಸಿಲ್ವರ್ ಆಫ್ಟರ್ ಸಿಲ್ವರ್ ಆಫ್ಟರ್ ಸಿಲ್ವರ್ ಆಫ್ಟರ್ ಸಿಲ್ವರ್ 13 ಲೇಯರ್ ಸಿಲ್ವರ್ ಕ್ರಿಯೇಟ್ ಮಾಡಿದ ಟೀಮ್ಸ್ ಇದ್ದಾರೆ. ಒಂದೇ ತಿಂಗಳಲ್ಲಿ 13 ಲೇಯರ್ ಸಿಲ್ವರ್ಸ್. ಅಷ್ಟಕ್ಕೆ ಇರುವುದು ಇದು. ಇದೆಲ್ಲ ಮೊದಲ ಕಥೆ ಹೇಳ್ತಾ ಇದ್ದೀನಿ. ಅದರ ಮೇಲೆ ಇವಾಗ ಅದು ವೆಸ್ಟೀಜ್ ಪ್ಲಾನ್ ಚೇಂಜ್ ಮಾಡಿ ಆತ್ಮ ನಿರ್ಭರ್ ಪ್ಲಾನ್ ಅಂತ ಪ್ಲಾನ್ ಅನ್ನು ತುಂಬಾ ಚಿಕ್ಕದು ಮಾಡಿದ್ದಾರೆ. ಅದರಲ್ಲಿ ಇದರಿಂದ ಜಾಸ್ತಿ ಮಾಡಬಹುದು ಒಂದಿದೆ. ಸೊ 37 ಡೇಸ್ ನಿಮ್ಮ ಹತ್ರ ಇದೆ. ನಿಮ್ಗಲ್ಲ, ಇದುವರೆಗೂ ಈ ಬಿಸ್ನೆಸ್ ನೋಡದ ಇರುವ ಯಾರನ್ನಾದ್ರೆ ಅವರ ಹತ್ರ ಹೇಳಿದ್ರೆ ಅವರನ್ನು ಕೂಡ ಟ್ರಿಪ್ಗೆ ಕ್ವಾಲಿಫೈ ಮಾಡಿಸಕ್ಕೆ ನಿಮ್ಗೆ ಆಗ್ತಾರೆ. ಓಕೆ, ವಿದಿನ್ ದಿಸ್ 37 ಡೇಸ್. ಆ ತರ 3 ಜನರನ್ನು ನೀವು ಕ್ವಾಲಿಫೈ ಮಾಡಿಸಿದ್ರೆ ಅವರು ಟ್ರಿಪ್ ಹೋಗ್ತಾರೆ, ನಿಮ್ಗೆ ಕರ್ಕೊಂಡು ಹೋಗ್ಬಹುದು, ನಿಮ್ಗೆ ಸ್ಟಾರ್ ಆಗಿ ಹೋಗ್ಬೋದು. ನಿಮ್ಮ ಮನೆಯಲ್ಲಿ ಒಂದು ಕಾರ್ ಬಂದಿರುತ್ತದೆ. ಏನ್ ಹೇಳ್ತಾ ಇದ್ದೀನಿ? ನೀವು 3 ಜನರನ್ನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಕ್ಕೆ ಅವರ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿ, ಅವರಿಗೆ ಅವರ ಮನಸ್ಸಿನಲ್ಲಿ ಆಸೆ ಬಂದ್ರೆ ಅದಕ್ಕೆ ಏನ್ ಬೇಕಾ ಅದು ಅವರೇ ಮಾಡ್ಬಿಡ್ತಾರೆ. ಅದಕ್ಕೆ ನೀವೊಂದು ಸಪೋರ್ಟ್ ಮಾಡಿ ಕೊಟ್ರೆ ಅವ್ರು 3 ಜನ ಡಿಸೆಂಬರ್ 31ಗೆ ಟ್ರಿಪ್ಗೆ ಕ್ವಾಲಿಫೈ ಆದ್ರೆ, ಸಿಲ್ವರ್ ಡೈರೆಕ್ಟರ್ ಆದ್ರೆ, ನಿಮ್ಗೆ ಅದು ಯಾವಾಗ ಟ್ರಿಪ್ ನಡೆಯುತ್ತದೋ ಆವಾಗ ಆ 3 ಜನರನ್ನು ಕರ್ಕೊಂಡು ನಿಮ್ಗೆ ಹೋಗ್ಬೋದು, ಲೀಡರ್ ಆಗಿ ಎಂಜಾಯ್ ಮಾಡ್ಬೋದು. ಅದರ ಎಡೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾರ್ ಬಂದಿರ್ತದೆ, ಕಾರ್ ಫಂಡಿನಿಂದ. ಬಿಕಾಸ್ ಯು ವಿಲ್ ಬಿಕಮ್ ಎ ಸ್ಟಾರ್ ಡೈರೆಕ್ಟರ್ ಅಂಡ್ ಯು ವಿಲ್ ಹ್ಯಾವ್ ಪರ್ಚೇಸ್ ಎ ಕಾರ್. ಈ ತರ ನನ್ನ ಆರ್ಗನೈಸೇಷನ್ 90 ಪೀಪಲ್ ಕಾರ್ ಪರ್ಚೇಸ್ ಆಗಿತ್ತು. ಏನ್ ಮಾಡಕ್ಕಿಲ್ಲ, ಯಾರಿಗೆ ಟ್ರಿಪ್ ಹೋಗಕ್ಕೆ ಆಸೆ ಇದೆಯೋ ಅವರನ್ನು ಟ್ರಿಪ್ ಹೋಗಕ್ಕೆ ಕ್ವಾಲಿಫೈ ಮಾಡ್ತಾರೆ. ಆವಾಗ ಇವರ ಮನೆಯಲ್ಲಿ ಕಾರ್ ಬಂದ್ಬಿಡ್ತದೆ. ಇನ್ನು 3 ಜನ 6 ದಿನನ್ನು ಮಾಡಿದ್ರೆ ನಿಮ್ಗೆ ಮನೇನೆ ಮಾಡ್ಬೋದು, ಹೌಸ್ ಫಂಡ್ ಬಂದ್ಬಿಡ್ತದೆ. ಇಷ್ಟೇ ಇದರಲ್ಲಿ ಇರೋದು. ನೋಡಿ, ಇದು ಅಚೀವ್ ಮಾಡ್ಬೇಕು ಅಂತ ಆಸೆ ಪಡಕ್ಕೆ, ಡ್ರೀಮ್ ಮಾಡಕ್ಕೆ ನಿಮ್ಗ ಆದರೆ ಅದು ನಿಮ್ಮ ಡ್ರೀಮ್ ಅಚೀವ್ ಮಾಡಕ್ಕೆ, ನಿಮ್ಮನ್ನು ಹೆಲ್ಪ್ ಮಾಡಕ್ಕೆ
ನಮ್ಮ ಲೀಡರ್ಸ್ ಕರ್ನಾಟಕ ಲೀಡರ್ಸ್ ರೆಡಿ ಆಗಿದ್ದಾರೆ. ಮುಜಾಹಿದ್ ಇಸ್ ರೆಡಿ ಟು ಟೇಕ್ ವಾಟ್ ಎವರ್ ನಂಬರ್. ಓಕೆ, ಸುನಿಲ್ ಕುಮಾರ್ ಇಸ್ ದೇರ್, ಪ್ರಭಾ ಮೇಡಮ್ ಇಸ್ ದೇರ್, ದೆನ್ ಸಂತೋಷ್ ಇಸ್ ದೇರ್, ಕಿರಣ್ ಇಸ್, ಅವರೆಲ್ಲ ರೆಡಿ ಆಗಿದ್ದಾರೆ. ನಿಮ್ಗೆ ಒಂದು ಆಸೆ ಪಡಕ್ಕಾಗುತ್ತದ? ಕ್ಯಾನ್ ಯು ಡ್ರೀಮ್? ದಟ್ ಇಸ್ ದ ಒನ್ ಅಂಡ್ ಓನ್ಲಿ ಕ್ವಶನ್. ಓಕೆ, ಇವಾಗ ಅದರ ಟೈಮ್. ಇಫ್ ಯು ಕ್ಯಾನ್, ಪ್ಲೀಸ್ ಡ್ರೀಮ್ ಟು ಕ್ವಾಲಿಫೈ ಎ ಫಾರಿನ್ ಟ್ರಿಪ್. ಆ ಫಾರಿನ್ ಟ್ರಿಪ್ ಹೋಗಿ ಬಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್, ಈ ಬಿಸಿನೆಸ್ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿ ಬಿಡ್ತದೆ. ಆಮೇಲೆ ನೀವು ಏನ್ ಮಾಡ್ತೀರಿ ಅಂತ ಹೇಳಕ್ಕೆ ಆಗೋದಿಲ್ಲ. ಸೊ ಇವಾಗ ಕರ್ನಾಟಕದಲ್ಲಿ ಕೇರಳದ ಹೇಳಿದ್ರೆ ಚಿಕ್ಕ ಸ್ಟೇಟು, ಅಲ್ಲೇ ನಮ್ಮ ಆರ್ಗನೈಸೇಷನ್ ಅಲ್ಲಿ 2 DUCD ಇದ್ದೀವಿ, 11 UCD ಇದ್ದೀವಿ, 40 ಕ್ರೌನ್ ಡೈರೆಕ್ಟರ್ಸ್ ಇದ್ದೀವಿ. ಕರ್ನಾಟಕ ಇಷ್ಟು ದೊಡ್ಡ ಸ್ಟೇಟ್ ಎಷ್ಟಾಗಬಹುದು ಸ್ವಲ್ಪ ಯೋಚಿಸಿ ನೋಡಿ. ದಟ್ ಇಸ್ ಆಪರ್ಚುನಿಟಿ, ದಟ್ ಇಸ್ ಸ್ಕೋಪ್ ಇನ್ ಫ್ರಂಟ್ ಆಫ್ ಮೀ. ಸ್ವಲ್ಪ ಕಣ್ಣು ತೆರೆಯಿರಿ, ಅಲರ್ಟ್ ಆಗಿ ಆ ಆಪರ್ಚುನಿಟಿಯನ್ನು ಯೂಟಿಲೈಸ್ ಮಾಡಬೇಕು ಅಂತ ಒಂದು ಡ್ರೀಮ್ ಮಾಡಿ, ಡಿಸೈಡ್ ಮಾಡಿ, ವರ್ಕ್ ಮಾಡಿ. ವಿ ಆರ್ ವಿತ್ ಯು. ನಾವು ಬರ್ತೀವಿ ನಿಮ್ ಜೊತೆಗೆ. ನಿಮ್ಗೆ ಡ್ರೀಮ್ ಮಾಡಕ್ಕಾದ್ರೆ, ನಿಮ್ಮ ಡ್ರೀಮ್ ಅಚೀವ್ ಮಾಡಕ್ಕೆ, ನಿಮ್ಮನ್ನು ಹೆಲ್ಪ್ ಮಾಡಕ್ಕೆ ನಾವು ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬಿ ವಿತ್ ಯು. ಲೆಟ್ ಅಸ್ ವರ್ಕ್ ಟುಗೆದರ್ ಅಂಡ್ ಕ್ರಿಯೇಟ್ ಮಿರಾಕಲ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು, ಧನ್ಯವಾದಗಳು. ಮೈ ಡಿಯರ್ ಫ್ರೆಂಡ್ಸ್, ನೀವು ನಿಮ್ಮ ಜಾಗದಲ್ಲಿ ಕ್ಯಾಮ್ರಾ ಆನ್ ಮಾಡಿ ದಯವಿಟ್ಟು 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 ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿ. ಅವ್ರು ಎಷ್ಟು ಹೇಳಿದ್ರು ಅದು ಮುಖ್ಯ ಅಲ್ಲ, ಬಟ್ ಯಾವ ಎನರ್ಜಿಲಿ ಹೇಳಿದ್ರು ಅದು ಬಹಳ ಮುಖ್ಯ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಬಹಳ ಅನುಭವದ ಮಾತು ಹೇಳಿದ್ದಾರೆ, ಗೊತ್ತಿರೋ ಮಾತು. ಬಟ್ ಇವತ್ತಿನ ಕೊಟ್ಟಿರೋ ಒಂದು ಎನರ್ಜಿ, ಆ ಅನುಭವ, ಆ ಫೀಲಿಂಗ್ಸ್, ಅದು ನಿಜವಾಗ್ಲೂ ನಮ್ ಜೀವನದಲ್ಲಿ ಒಂದು ತೀರ್ಮಾನ ಮಾಡ್ಕೊಂತ ತುಂಬಾ ಅವಕಾಶ ಮಾಡುತ್ತೆ. ಬಟ್ ಇವತ್ತಿನಲ್ಲಿ ನಮ್ಗೆಲ್ಲಾ ಮೆನ್ಸ್ಗೆ ಒಂದು ಮೆಸೇಜ್ ಕೊಟ್ರು. ನಿಜವಾಗ್ಲೂ ಈ ಬಿಸ್ನೆಸ್, ಮಹಿಳೆಯರ ಬಿಸ್ನೆಸ್ ಅವರೇ ಜಾಸ್ತಿ ಮಾಡೋಕ್ಕಾಗೋದು, ಅವರೇ ಎಂಜಾಯ್ ಮಾಡೋದು, ಅವರೇ ಅಚೀವ್ ಮಾಡೋದು, ಅವರೇ ಖರ್ಚು ಅವರೇ ಮಾಡೋದು. ಇಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಾನು ಯಾವತ್ತೂ ಇದನ್ನು ಯೋಚನೆ ಮಾಡಿರ್ಲಿಲ್ಲ. ರಿಯಲಿ ಆ ಲೇಡೀಸ್, ಆ ಮಹಿಳೆಯರಿಗೆ ಈ ಒಂದು ಮಾಹಿತಿ ತಲುಪಿದ್ರೆ ಹೇಗಿರುತ್ತೆ? ಇದು ಆಕ್ಚುಲಿ ಇದು ಮಹಿಳೆಯರ ಬಿಸ್ನೆಸ್, ಯಾಕಂದ್ರೆ ಅವರಿಂದ ಜಾಸ್ತಿ ಆಗುತ್ತೆ ನಮಗಿಂತ. ಸೊ ಅದಕ್ಕೋಸ್ಕರ ವೆಸ್ಟೀಜ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 40% ಆರ್ ರೂಲಿಂಗ್ ವುಮೆನ್. ಸೊ ವಿತ್ ದಿಸ್ ಅಂಡ್ ದಿಸ್ ಅಪರ್ಚುನಿಟಿ, ಇಂತ ಒಂದು ಅವಕಾಶ ಕೊಟ್ಟ, ಒಂದು ಗ್ರೇಟ್ ವರ್ಡ್ಸ್ ಮತ್ತೆ ಒಂದು ಮಾತು ಕೊಟ್ಟ ಭರತನ್ ಸರ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಈ ಒಂದು ಸಿಸ್ಟಮ್ ಎಷ್ಟೋ ಜನ ಹೊಸಬರಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಯಾರು ನಿಮ್ಗೆ ಇನ್ವೈಟ್ ಮಾಡಿದ್ದಾರೆ ಅವರನ್ನು ಈ ಕ್ಷಣದಲ್ಲೇ ಫೋನ್ ಮಾಡಿ ಮಾತಾಡಿ, ಅವರಿಗೆ ಭೇಟಿ ಮಾಡಿ ಮಾತಾಡಿ, ಅವ್ರಿಗೆ ಹೇಳಿ ಈ ಗ್ರಾಹಕರ ಸಬಲೀಕರಣದಲ್ಲಿ ನಾನು ಹೇಗೆ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದು, ಹೇಗೆ ನಾನು ಹಣವನ್ನು ಸಂಪಾದನೆ ಮಾಡುವುದು ಮತ್ತು ನನ್ನ ಕನಸು ಹೇಗೆ ನನಸು ಮಾಡುವುದು. ಈ ಒಂದು ವಿನ್ನಿಂಗ್ ಸಿಸ್ಟಮ್ ಪ್ರತಿಯೊಬ್ರು ಲೀಡರ್ ನಿಮ್ಮ ಸರ್ವಿಸ್ಗೆ, ನಿಮ್ಮ ಸೇವೆಗೆ ಸದಾ ನಿಮ್ಮ ಮುಂದೆ ಇರ್ತಾರೆ. ಸೊ ನೀವು ಬಂದಕ್ಕೆ ಧನ್ಯವಾದಗಳು. ಜೊತೆಯಲ್ಲಿ ಈ ಒಂದು ಮೆಸೇಜ್ ಎಲ್ರಿಗೂ ಕಳಿಸಿ, ಸ್ಪೆಷಲಿ ಮಹಿಳೆಯರಿಗೆ ಮತ್ತು ಸ್ಟೂಡೆಂಟ್ಸ್ಗೆ, ಅನ್ಎಂಪ್ಲಾಯ್ಡ್ಗೆ, ಅಂತವ್ರಿಗೆ ಇದು ಬಹಳ ಬಹಳ ಅವಶ್ಯಕತೆ ಇದೆ. ಅವ್ರಿಗೆ ಈ ಒಂದು ಮೆಸೇಜ್ ಆದಷ್ಟು ಜಾಸ್ತಿ ನೀವು ಕಳಿಸಿದ್ರೆ ನಿಮಗೆ ಆ ಒಂದು ಗ್ರೇಟ್ ಸೇವೆ ಮಾಡಿದಾಗುತ್ತೆ. ಜೊತೆಯಲ್ಲಿ ನೀವು ಕೂಡ ಬಹಳ ದೊಡ್ಡದಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಇಷ್ಟೆಲ್ಲ ಮಾತು ಹೇಳ್ತಾ, ವಿನ್ನಿಂಗ್ ಟೀಮಿನ ಒಂದು ಸಹಯೋಗದಿಂದ, ವಿನ್ನಿಂಗ್ ಟೀಮ್ ಪ್ರತಿಯೊಂದು ಲೀಡರ್ ಸಹಯೋಗದಿಂದ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಟ್ಟ ಪ್ರತಿಯೊಂದು ಲೀಡರ್ಸ್ಗೂ ನಾನು ಧನ್ಯವಾದವನ್ನು ಹೇಳ್ತಾ, ಸ್ಪೆಷಲಿ ಈ ಒಂದು ಆರ್ಗನೈಸ್ ಮಾಡಿದ ATU ನಾಯರ್ ಅವರಿಗೆ ನಾನು ನಮ್ಮ ವಿನ್ನಿಂಗ್ ಟೀಮ್ ಪರವಾಗಿ, ಪ್ರತಿಯೊಬ್ಬರು ಲೀಡರ್ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಈ ಒಂದು ಸೆಷನ್ ಅನ್ನು ಇಲ್ಲಿಗೆ ಮುಕ್ತಾಯ ಮಾಡೋಕೆ ನಿಮ್ಮೆಲ್ಲರ ಅಪ್ಪಣೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ವಿಶ್ ಯು ವೆಲ್ತ್. ठान लिया है हमने, ठान लिया है हमने, ठान लिया है. All the best. Mission 90 days. Wish you well. Good luck to you. Over to Nair sir.